ನಮಸ್ತೆ ವೀಕ್ಷಕರೇ, ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭರತ್ ಯಾದವ್. ಇಲ್ಲಿ ಕಳೆದೆರಡು ಸಂಚಿಕೆಯಲ್ಲಿ ನಮ್ಮ ಪ್ರಸನ್ನಮೂರ್ತಿ ಸರ್ ನಮಗೆ ಹಲವಾರು ರೀತಿಯ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡಿದರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಬಗ್ಗೆ. ಅದೇ ರೀತಿ ರೈತರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅದಕ್ಕೆ ಪರಿಹಾರಗಳೇನು, ಯಾವ ರೀತಿ ಅವರು ಒಂದು ಯೋಜನೆಗಳನ್ನು ಹಾಕ್ಕೋಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಒಂದು ಉಪಯುಕ್ತ ಮಾಹಿತಿಯನ್ನು ನಮಗೆ ತಿಳಿ ಹೇಳಿದರು. ಅದ್ರ ಜೊತೆಗೆ ಒಂದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ಕೂಡ ಹೇಳಿದರು. ಅದು ಯಾವ ರೀತಿ ಪ್ರಾರಂಭ ಮಾಡಬೇಕು, ಅದರಲ್ಲಿ ಒಂದು ಯಾವ್ಯಾವ ಒಂದು ಪ್ರಮುಖ ಅಂಶಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಈಗ ಸಪೋಸ್ ಒಂದು ನಾಟಿ ಹಸುಗಳು ಯಾವ ರೀತಿ ಮುಖ್ಯ ಪಾತ್ರ ವಹಿಸುತ್ತವೆ, ಎರೆಹುಳುಗಳು ಯಾವ ರೀತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸಿಕೊಟ್ಟಿದ್ರು. ಹಾಗೆ ಜೀವಾಮೃತದ ಬಗ್ಗೆ ಕೂಡ ಹೇಳಿದರು. ಹಾಗೆ ಇನ್ನು ಮುಂದುವರೆದ ಭಾಗದಂತೆ ಇವತ್ತು ನಮ್ಮ ಜೊತೆಗೆ ಅವರು ಕೂಡ ಇದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಒಂದು ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳ ನೀವು ಕಳೆದೆರಡು ಸಂಚಿಕೆಯಿಂದ ನಮ್ಮ ಜೊತೆ ಮಾಡ್ತಾ ಇದ್ರಿ. ನೋಡ್ರೆ ತುಂಬ ವಿಭಿನ್ನ ಅನಿಸುತ್ತೆ, ರೈತರು ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ಇನ್ನು ಹೇಗೆ ಮಾಡಿದ್ರೆ ಉತ್ತಮವಾಗಿರುತ್ತೆ? ಈಗ ಜೀವಾಮೃತದ ಬಗ್ಗೆ ತಿಳಿಸ್ಕೊಟ್ರಿ ನೀವು ಇದು ಆಗಾಗಲೇ, ಮತ್ತು ಈಗ ಘನಾಮೃತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಹೇಗೆ ಇದು ವಿಭಿನ್ನ ಅನಿಸುತ್ತೆ? ಸ್ನೇಹಿತರೆ, ಕಳೆದ 2 ಸಂಚಿಕೆಯಿಂದ ನಾವು ನಿಸರ್ಗ ಅಂದ್ರೇನು, ಅದನ್ನು ಕೃಷಿ ಮಾಡಿದಾಗ ಅದು ಹೇಗೆ ನೈಸರ್ಗಿಕ ಕೃಷಿ ಆಗುತ್ತೆ, ಅದನ್ನು ಹೇಗೆ ಶೂನ್ಯ ಮಾಡಬೇಕು, ಈ ರೀತಿ ನಾವು ಇದನ್ನು ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಇಲ್ಲಿ ಇದು ವಿಭಿನ್ನವಾಗಿ ಇದೆ. ಏನಕ್ಕೆ ಅಂದರೆ, ನಾನು ಮೊದಲೇ ಹೇಳಿದಾಗೆ ಇರೋದೇ 2 ವಿಧ ಕೃಷಿಲಿ. ಒಂದು ಒಳಸುರಿವು ಹಾಕೋದು, ಒಂದು ಭೂಮಿಲೆಲ್ಲ ಇದೆ ಏನು ಹಾಕೋದು ಬೇಡ ಅನ್ನೋದು, 2 ಪದ್ಧತಿಗಳು. ಸೊ ಇದು ಹೇಗೆ ವಿಭಿನ್ನ ಆಗುತ್ತೆ ಅಂತಂದಾಗ ನೋಡಿ, ಇವಾಗ ಒಂದು ಲೋಟ ನೀರು ಕೊಟ್ಟು ನಾವು ನಿಮಗೆ ಕುಡಿಯೋಕೆ ಕೇಳಿದಾಗ ಅದು ಸಪ್ಪೆನೋ, ಸ್ವಲ್ಪ ಸಿಹಿನೋ, ಸ್ವಲ್ಪ ಉಪ್ಪು, ಅದಕ್ಕೆ ತನ್ನ ಮೂಲ ಗುಣ ಇದ್ದು ಒಂದು ಸ್ವಲ್ಪ ಮೂಲವಾಗಿ ನಾವು ಅದು ರುಚಿನೇ ಇಲ್ಲ ಅಂತ ಒಂದು ನೀರನ್ನ. ಆದರೆ ಅದೇ ನಾವು ಅದಕ್ಕೊಂದು ಚಮಚ ನಿಮಗೆ ಉಪ್ಪು ಹಾಕಿ ಕದ್ರು ಕೊಟ್ಟರೆ ಅದು ರುಚಿ ಏನು? ಖಂಡಿತ ಗೊತ್ತಾಗ್ಬಿಡುತ್ತಾಗಲೇ ಉಪ್ಪು ಅಂತ. ಉಪ್ಪು ಆಗುತ್ತೆ. ಅದ್ರ ಬದಲು ಒಂದು ಚಮಚ ಸಕ್ಕರೆ ಹಾಕಿ ತಿರುಗಿಸ್ಕೊಟ್ಟಾಗ ಏನಾಗುತ್ತೆ? ತುಂಬ ಸಿಹಿ ಇರುತ್ತೆ. ಈಗಿಲ್ಲಿ ಮುಖ್ಯವಾಗಿ ಬರೋ ಪ್ರಶ್ನೆ, ಇದನ್ನ ಎಲ್ಲರೂ ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಆ ಸಿಹಿ ಅಥವಾ ಉಪ್ಪು ರುಚಿ ಏನು ಸಿಗುತ್ತೆ ನೀರೊಳಗೆ, ಅದು ಅಲ್ಲಿ ಮೇಲೆ ಹಾಕಿರೋಂಥ ಗುಣನೋ ಅಥವಾ ನೀರಿನ ಗುಣನೋ? ಮೇಲೆ ಹಾಕಿರುವಂಥ ಗುಣ. ಮೇಲೆ ಹಾಕಿರೋಂಥ ಗುಣ. ಹಾಗಾಗಿ ಮೂಲವಾಗಿ ಏನು ಮಾಡಿದ್ರು ಅಂದರೆ, ಈ ಕೃಷಿ ಪದ್ಧತಿಗಳಲ್ಲಿ ನಾವು ಮೂಲವಾಗಿ ಸಾಂಪ್ರದಾಯಿಕ ಕೃಷಿಗಳಲ್ಲಿ ನಾವು ಸಾಕಷ್ಟು ಸಗಣಿ, ಕೊಟ್ಟಿಗೆ ಗೊಬ್ಬರ ಮತ್ತು ಎಲೆ ತಪ್ಪಲುಗಳು ಇವನ್ನೆಲ್ಲ ಹಾಕೊಂಡು ಸಾಕಷ್ಟು ನಾವು ಕೃಷಿ ಮಾಡ್ಕೊಂಡು ಬಂದಿದ್ವಿ. ಆದರೆ ಕೃಷಿನೇ ನಾವು ಸಾಧನೆ ಆಗಿ ತೊಗೊಂಬಿಟ್ರೆ, ಕೃಷಿನೇ ಒಂದು ಕಾರ್ಖಾನೆಯಾಗಿ ನಾವು ತೊಗೊಂಡಾಗ ನಮಗೆ ತುಂಬ ಲಾಭ ಬರುತ್ತೆ ಅಂದ್ಬಿಟ್ಟು ನಮಗೆ ಹೈಬ್ರಿಡ್ ಬೀಜಗಳು, ಸಂಕರಣ ಬೀಜಗಳು ಇವನ್ನೆಲ್ಲ ಕೊಟ್ಟರು. ನೀವು ಇವನ್ನ ಏನಾದರೂ ಈ ಹೈಬ್ರಿಡ್ ಬೀಜ ಅಥವಾ ಈ ಸಂಕರಣ ತಳಿಗಳನ್ನ ಇದೇನಾದರೂ ನೀವು ಭೂಮಿಗೆ ಬಿತ್ತನೆ ಮಾಡಿದ್ರೆ, ಏನೋ ಒಂದು ಗೊಬ್ಬರ ಕೊಡದೇ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಉತ್ಪಾದನೆ ತುಂಬ ಕಮ್ಮಿ ಇರುತ್ತೆ. ಅದೇ ನೀವು ಅವ್ರು ಹೇಳೋದಾಗೆ 2 ಚೀಲ, 4 ಚೀಲ, 5 ಚೀಲ ಅಂತ ಯೂರಿಯಾ ಅಥವಾ ಸಾರ್ವಜನಿಕ ಅದನ್ನು ಹಾಕಿದಾಗ ಯಥೇಚ್ಛವಾಗಿ ಏನು 8-10 ಮೂಟೆ ಇರೋದು 30, 25, 40 ಮೂಟೆ ತನಕ ಇಳುವರಿ ಕೊಟ್ಬಿಡುತ್ತೆ. ಸೊ ಈಗ ಅಲ್ಲಿ ಮುಖ್ಯವಾದ ಪ್ರಶ್ನೆ ಏನು ಬರುತ್ತೆ ಅಂದರೆ, ಹಂಗಾರೆ ಆ ಬೀಜದ ಗುಣನ ಅದು ಅಥವಾ ಮೇಲ್ ಸುರುವಿನ ಗುಣನ ಅಂತ ಬರುತ್ತೆ. ಸೊ ಏನೂ ಆಗ್ತಿಲ್ದಾಗ 8-10 ಚೀಲ ಕೊಟ್ಟಿತ್ತು, ಇದನ್ನು ಹಾಕಿದ ತಕ್ಷಣ 25-30 ಚೀಲ ಕೊಡ್ತದೆ ಅಂದಾಗ ಸೊ ಅದು ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿ ನೀರಲ್ಲಿ ಉಪ್ಪು ಹಾಕಿದಾಗ ಉಪ್ಪಿನ ಗುಣ ಇದೆಯೋ, ಸಕ್ಕರೆ ಹಾಕಿದಾಗ ಸಿಹಿ ಗುಣ, ಸಕ್ಕರೆ ಗುಣ ಇದೆಯೋ, ಅದೇ ರೀತಿ ನಾವು ಏನು ಆಹಾರ ಇವತ್ತು ಸೇವನೆ ಮಾಡ್ತಾ ಇದ್ದೀವಿ ಅಲ್ಲಿ ಮೇಲ್ ಸುರುವು ಏನಾಗ್ತಾರೋ ಅದರದ್ದು ಮೂಲ ಗುಣ. ಸೊ ನೇರವಾಗಿ ನಾವು ಹೇಳ್ಬೋದು, ನಾವು ಯೂರಿಯಾ ತಿಂತಾ ಇದ್ದೀವಿ, ಇಷ್ಟು kg ದಿನಕ್ಕೆ ಯೂರಿಯಾ ತಿಂತೀವಿ, ಇಷ್ಟು ಗ್ರಾಮ್ ತಿಂತಾ ಇದ್ದೀವಿ ಅಂತ. ಸೊ ಹಾಗಾಗಿ ಇದರಿಂದ ನಮಗೆ ಸಾಕಷ್ಟು ಅನಾನುಕೂಲಗಳಾಗ್ತಾ ಇದ್ದಾವೆ. ನಮ್ಮ ಶರೀರದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳಾಗ್ತಾ ಇದ್ದಾವೆ, ಪ್ರಕೃತಿ ಮೇಲೆ ಆಗ್ತಾ ಇದೆ, ನಾವು ಕುಡಿಯೋಂಥ ನೀರಿನ ಮೇಲೆ ಆಗ್ತಾ ಇದೆ, ಮಣ್ಣು ಭೂಮಿ ಮೇಲೆ ಸಂಪೂರ್ಣವಾಗಿ ಏನಾಗ್ತಿದೆ ಕಲುಷಿತ ಆಗ್ತದೆ. ಹಾಗಾಗಿ ಈ ನೈಸರ್ಗಿಕ ಕೃಷಿ ಅಂತ ನೋಡಿದಾಗ ಏನೂ ಆಗ್ತಾನೆ ಭೂಮಿಲಿ ಏನಿದೆಯೋ ಅವಳು ಅನ್ನಪೂರ್ಣೆ ಇದ್ದಾಳೆ, ಎಲ್ಲವೂ ಇದ್ದಾವೆ, ಅದನ್ನು ನಾವು ಪ್ರಚೋದನೆ ಮಾಡಬೇಕು, ಅವನ್ನ ನಾವು ಮಾರ್ಪಾಡು ಮಾಡಿ ಕೊಡೋವಂಥ ಒಂದು ಕ್ರಿಯೆ ಕಲಿಬೇಕು ಅಂತ ನಾವು ನೋಡಿದ್ವಿ. ಸೊ ಹಾಗಾಗಿ ದ್ರವ ಜೀವಾಮೃತ ಅಥವಾ ಜೀವಾಮೃತದ ಬಗ್ಗೆ ನೋಡಿದ್ವಿ. ಒಂದು 200 ಲೀಟ್ರದ್ದು ಪ್ಲಾಸ್ಟಿಕ್ ಡ್ರಮ್ ತೊಗೊಂಡು ನೆರಳಲ್ಲಿ ಇಟ್ಕೊಂಡು ಅದಕ್ಕೆ 5-10 kg ನಾಟಿ ಹಸುವಿನ ಸಗಣಿ, 5-10 ಲೀಟ್ರು ನಾಟಿ ಹಸುವಿನ ಗಂಜಲ,
1-2 kg ಬೇಳೆಕಾಳಿಟ್ಟು ಅದರೊಳಗೆ ಕಡಲೆಕಾಯಿ ಬೀಜ, ಸೋಯಾಬೀನ್ ಬೀಜ ಇವಾಗಲ್ಲ ಅಂತ ನೋಡ್ವಿ, ಯಾಕಂದರೆ ಅವು ಎಣ್ಣೆ ಬಿಡುಗಡೆ ಮಾಡ್ತವೆ. ಎಣ್ಣೆ ಒಂದು ಪದರ ಮೇಲೆ ಲೇಪನ ಅಥವಾ ಅಲ್ಲಿ ಬಂದು ಇದಾಯಿತು ಅಂದಾಗ ಗಾಳಿ ಒಳಗಡೆ ಹೋಗದಿರೋದು ಆಗೋದ್ರಿಂದ ನಮಗೆ ಜೀವಾಣುಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗದೇ ಅಲ್ಲಿ ಏರುಪೇರಾಗುತ್ತೆ ಅನ್ನೋದು ನೋಡಿದ್ವಿ. ಅದಾದ ಮೇಲೆ ಇನ್ನೊಂದು ನೋಡಿದ್ವಿ, ಭೂಮಿಲಿ ಆಹಾರ ಅಥವಾ ಪೋಷಕಾಂಶ ಗಿಡಗಳು ಬೇಕಾದನ್ನು ಅಲಭ್ಯ ರೀತಿಯಲ್ಲಿ ಇರೋದನ್ನ ಲಭ್ಯ ರೀತಿಗೆ ಮಾಡ್ಕೊಡೋದು ಜೀವಾಣುಗಳು ಅಂತ ನೋಡಿದ್ವಿ. ಸೊ ಈ ಜೀವಾಣುಗಳಿಗೂ ಪುಕ್ಕಟ್ಟೆ ಏನು ಕೆಲಸನೂ ಮಾಡಲ್ಲ, ಅವಕ್ಕೂ ಬಟವಾಡೆ ಮಾಡಲೇಬೇಕು. ಪ್ರತಿದಿನ ತಾನು ತಯಾರಿಸಿದ ಆಹಾರದಲ್ಲಿ ಗಿಡ ಶೇಖರಣ 1/3 ಭಾಗನ ತನ್ನ ಬೆಳವಣಿಗೆ ಇದಕ್ಕೆಲ್ಲ ಇಡುತ್ತೆ, ಮತ್ತು ಅದರೊಳಗೆ ಆ 1/3 ಭಾಗದಲ್ಲಿ ಒಂದು ಭಾಗವನ್ನು ಈ ಜೀವಾಣುಗಳಿಗೆ ಮತ್ತು ಶಿಲೀಂಧ್ರಗಳಲ್ಲಿ ಭೂಮಿಲಿ ಏನು ಕೆಲಸ ಮಾಡ್ತಿದ್ವೋ ಅಲಭ್ಯ ರೀತಿಯಲ್ಲಿ ಇರೋದನ್ನ ಲಭ್ಯ ರೀತಿ ಮಾಡೋದು, ಅಥವಾ ಇರೋದನ್ನು ವಿಘಟನೆ ಮಾಡ್ಕೊಡೋದಕ್ಕೆ ಅವೇನು ನಿರಂತರ ಶ್ರಮಿಸ್ತವೋ ಅವು ಕೊಡೋದು ಅಂತ ನೋಡಿದ್ದೀವಿ. ಸೊ ಹಾಗಾಗಿ ಅದು ಕಚ್ಚಾ ಸಕ್ಕರೆ ಉತ್ಪಾದನೆ ಮಾಡ್ಕೊಂಡು ಕಚ್ಚಾ ಸಕ್ಕರೆ ಕೊಡೋದ್ರಿಂದ ಸಿಹಿ ಅಂಶ ಕೊಡೋದ್ರಿಂದ ನಾವು ಸಿಹಿ ಅಂಶ ಕೊಡೋದಕ್ಕೆ ಬೆಲ್ಲ ಅದನ್ನು ಹಾಕೊಂತೀವಿ 1-2 kg, ಅಥವಾ 1-2 kg ಕಳ್ತಿರೋಂಥ ಬಾಳೆಹಣ್ಣು, ಸಪೋಟ, ಹುಳಿ ಅಂಶ ಇಲ್ದಿರೋಂಥ ಹಣ್ಣುಗಳನ್ನ ಹಾಕ್ಬೋದು ಅಂತಲೂ ಚರ್ಚೆ ಮಾಡಿ ಅದು ಹಾಕಿ ಸುಣ್ಣ ಹಾಕ್ತಾರೆ. ಮತ್ತೆ ಇಲ್ಲ ಅದು ಏನು ನಾವು ಬೆಳಿತೀವೋ ಭೂಮಿದು ಮಣ್ಣು ಕೂಡ ಹಾಕ್ತಾರಂತೆ. ಅದು ಜೀವಾಮೃತಕ್ಕೆ ನೀವು ಖಂಡಿತವಾಗಿ ಒಂದಿಡೀ ಬೊಗಸೆ, ನಿಮ್ಮ ಬದುವಿನ ಮಣ್ಣು ಎಲ್ಲಿ ರಾಸಾಯನಿಕ ಹಾಕಿರಲ್ಲ, ನಿಮ್ಮಲ್ಲಿ ಬದುಗಳಲ್ಲಿ ಒಂದು ದೊಡ್ಡ ಮರಗಳು ಇರ್ತಾವೆ, ಅಲ್ಲಿ ಏನು ಹೋಗಿ ನಾವು ಯಾವ ಥರ ರಾಸಾಯನಿಕ ಹಾಕಿರಲ್ಲ ಅಂಥ ಜಾಗದಲ್ಲಿರೋಂಥ ತೊಗೊಬೇಕು. ಅಥವಾ ನಮ್ಮ ಗದ್ದೆ ಬೈಲೆಲ್ಲ ಇದೆ ಅಂದಾಗ ಅಲ್ಲಿ ಏನು ನಮಗೆ ಸಿಗೋದೇ ಇಲ್ಲ ಅಂಥದ್ದಲ್ಲಿ ಹೊರಗಡೆ ಊರು ಅಂಚಿನಲ್ಲಿರುವಂಥ ಗುಂಡು ತೋಪು ಇರ್ಬೋದು, ಅಥವಾ ನಿಸರ್ಗದತ್ತವಾಗಿರುವಂಥ ಒಂದು ಮರಗಳ ಕೆಳಗಡೆ ಇರುವಂಥ ಮಣ್ಣು. ಸೊ ಅದನ್ನು ತೊಗೊಂಡು ಹಾಕಿದಾಗ ತಲಾಂತರದಿಂದ ಅಲ್ಲಿರುವಂಥ ಜೀವಾಣುಗಳು ಅವೆಲ್ಲ, ಹಾಗಾಗಿ ಅವಕ್ಕೆ ಆ ಮಣ್ಣಿನ ಆ ವಾತಾವರಣದ ಸುಖ ದುಃಖ ಎಲ್ಲ ಗೊತ್ತಿರ್ತದೆ. ಸೊ ನಾವು ಹಾಕಿದಾಗ ಅವು ವೃದ್ಧಿ ಆಗೋಕ್ಕೆ ಯಾವ್ದು ಹೆಚ್ಚಾಗಬೇಕು, ಯಾವ್ದು ಕಮ್ಮಿ ಆಗಬೇಕು, ಈ ಭೂಮಿಲಿ ಏನಿದೆ, ಯಾವುದು ಕೊರತೆ ಆಗಿದೆ, ಹೆಚ್ಚು ಉತ್ಪಾದನೆ ಆಗಬೇಕು ಅಂದರೆ ಹೆಚ್ಚು ಜನ ಬೇಕೇ ಬೇಕು ಉತ್ಪಾದನೆ ಅದರೊಳಗೆ ಸಂಸ್ಕರಿಸೋದಕ್ಕೆ. ಈ ರೀತಿ ಮಾಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಆ ಬದು ಮಣ್ಣನ್ನು ಹಾಕಿ ಅದಕ್ಕೆ 200 ಲೀಟರ್ ನೀರು ಹಾಕಿ ಪೃಥ್ವಿ ಪ್ರದಕ್ಷಿಣೆಯಲ್ಲಿ ತಿರುಗಿಸಿ ಅದನ್ನು ನೆರಳಲ್ಲಿ ಒಂದು ಸೊಳ್ಳೆ ಪರದಾನ ಅಥವಾ ಗೋಣಿತಾಟ ಈ ಥರ ಗರಿನೋ ಏನಾಗಿ ಮುಚ್ಚಿಟ್ಟಾಗ ಏನಾಗುತ್ತೆ, ಸೊಳ್ಳೆಗಳು ಹೋಗಿ ಕೂತ್ಕೊಂಡು ಅಲ್ಲಿ ತತ್ತಿ ಇಡಲ್ಲ, ಅಂದರೆ ಮೊಟ್ಟೆಗಳಿಟ್ಟು ವಂಶವೃದ್ಧಿ ಆಗೋಕ್ಕೆ ಜಾಗ ಆಗಲ್ಲ ಅಂದ್ಬಿಟ್ಟು ಮುಚ್ಚಿಡ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮುಚ್ಚಿಬಿಡಿ, ಗಾಳಿ ಒಳಗಡೆ ಹೋಗಲೇಬೇಕು. ಸೊ ಮತ್ತು ಪ್ರತಿದಿನ ದಿನಕ್ಕೆ 3 ಸರಿ ನಾವು ತಿರುಗಬೇಕು, ಕಲಸೋದು. ಒಂದು ಕಡ್ಡಿ ತೊಗೊಂಡು ಕೋಲ್ ತೊಗೊಂಡು ಪೃಥ್ವಿ ಪ್ರದಕ್ಷಿಣೆ ಕಲಸಿ ಅದನ್ನು ಇಟ್ಟು 3 ದಿವಸದ ನಂತರ 2 ದಿವಸದ ನಂತರ ಒಂದು 8ರಿಂದ 10 ದಿವಸದೊಳಗೆ 1 ಎಕರೆ ಭೂಮಿ ಕೊಡೋದು ಅಂತಲೂ ನೋಡಿದ್ವಿ. ಸೊ ಇದು ಕೊಟ್ಟಾಗ ಆಗುತ್ತೆ ಚಮತ್ಕಾರ. ಸೊ ಏನಾಗುತ್ತೆ ಅಂದರೆ ಇನ್ನೊಂದು ನಾವು ನೋಡಿದ್ವಿ, ಮೊದಲು ಕೊಟ್ಟಾಗೇನೆ ಪರಿಣಾಮ ಬೀರುತ್ತಾ ಇದು ಏನಾಗಿದೆ ಅಂದರೆ ಬೇರೆ ಕೃಷಿ ಪದ್ಧತಿಗಳಲ್ಲಿ ನೀವು ಇವತ್ತು ಆ ಕೃಷಿ ಪದ್ಧತಿ ಶುರು ಮಾಡಿದ್ವಿ ಅಂದರೆ ಮತ್ತೆ ಮೊದಲು ಘಟಿಸುತ್ತೆ, ಇಳುವರಿ ಘಟಿಸುತ್ತೆ, ಮತ್ತೆ ಅದೇ ಇಳುವರಿ ನಮಗೆ ಸಿಗಬೇಕು ಅಂದರೆ ಮತ್ತೆ 6 ವರ್ಷ ಆಗುತ್ತೆ. ಸೊ ಇವಾಗ ನೀವು ಒಂದು 100 ತೆಂಗಿನಕಾಯಿ ಸಿಗ್ತಿದೆ ಅಂದರೆ ಘಟಿಸುತ್ತೆ, ಅದು ಮತ್ತೆ 100 ತೆಂಗಿನಕಾಯಿಗೆ ಇನ್ನು 6 ವರ್ಷ ಬೇಕು ಅಂತ. 100 ತೆಂಗಿನಕಾಯಿ ಸಿಕ್ಕಾಗಲೇ ರೈತ ಹೊಟ್ಟೋಗೋನೆ, ಇನ್ನು ಅವನಿಗೆ 50-60 ಆಗಿ ಮತ್ತೆ ಅದು ಬರೋದಕ್ಕೆ ಅಷ್ಟೆಲ್ಲ ಶ್ರಮ ವಹಿಸಿ ಮಾಡೋಷ್ಟಂಗೆ ರೈತ ಖಾಲಿ ಆಗ್ಬಿಡ್ತಾನೆ. ಮತ್ತು ಇಳುವರಿ ಕಮ್ಮಿ ಆಗ್ತಿದೆ ಅಂತ ಹೆಚ್ಚು ದುಬಾರಿ ಆಗ್ತಾಯಿದೆ ಅದು. ಸಾಧಾರಣ ಮಧ್ಯಮ ವರ್ಗದ ಜನ ಮಾತ್ರ ಅದನ್ನು ತಿನ್ನೋಕ್ಕಾಗೋದೇ ಇಲ್ಲ, ಆ ಬೆಲೆ ಎಟ್ಕಲ್ಲ ಅಂಥ ಬೆಲೆಗಳಿದ್ದಾವೆ. ಸೊ ಈ ಎಲ್ಲ ಒಂದು ಶೋಷಣೆಗಳು ಅಂತ ಅನ್ನೋದಕ್ಕಿಂತ ಭೂಮಿ ಶೋಷಣೆ ಆಗ್ತದೆ ಅಂತ ಅನ್ಬೋದು. ಅಲ್ಲಿ ಬರ್ತಿಲ್ದಾಗ ಬೆಳೆಗಳು ಜಾಸ್ತಿ ಆಗ್ತದವೆ, ಆರೋಗ್ಯ ಹೆಚ್ಚಾಗುತ್ತೆ ಅಂದ್ಬಿಟ್ಟು ಅದಕ್ಕೂ ನೀವು ನಾಳೆ ಖರ್ಚು ಮಾಡೋದನ್ನ ಇವತ್ತೇ ಕೊಡಿ ಅಂತ. ಸೊ ಈ ರೀತಿ ಏನಾಗ್ತದೆ, ಒಂದು ವಿಶೇಷವಾಗಿ ಮೇಕ್ ಹೇ ವೆನ್ ಸನ್ ಶೈನ್ಸ್ ಅಂತ ಬಿಸಿಲಿದ್ದಾಗ ಅಥವಾ ಗಾಳಿ ಇದ್ದಾಗ ತೂರ್ಕು ಅಂತ ಏನು ಹೇಳ್ತಾರೋ ಆ ರೀತಿ ಎಲ್ಲರನ್ನೂ ನುಗ್ಲು ಮಾಡ್ತಾ ಇದ್ದಾರೆ ಅವರೊಳಗೆ. ಇದರಿಂದ ಮಧ್ಯಮ ವರ್ಗಕ್ಕೆ ಯಾವ ರೀತಿಯೂ ಇದಾಗ್ತಿಲ್ಲ, ಮತ್ತು ರೈತ ತಿನ್ನೋಕ್ಕಾಗ್ತಿಲ್ಲ. ಸೊ ನಾವಿಲ್ಲಿ ಹಾಗಾಗಿ ಇದು ಎಲ್ಲರಿಗೂ ಎಟ್ಕಂಗೆ ಮಾಡೋಕ್ಕೆ ಆಗಬೇಕು ಅಂದಾಗ ಇದು ಶೂನ್ಯಮಂಡಲ ನೈಸರ್ಗಿಕ ಕೃಷಿ ಇರಬೇಕು. ನೀವು ಯಾವಾಗ ಈ ಜೀವಾಮೃತ ಕೊಡ್ತೀರೋ ನಿಮ್ಮ ಭೂಮಿಗೆ ಸಿಂಪಡಣೆ ಮಾಡೋದು ಅಥವಾ ನೀರಿನ ಮುಖಾಂತರ ಕೊಡೋದು ಅಥವಾ ಎಚ್ಚದ್ರ ಮುಖಾಂತರ ಈ ರೀತಿ ನೀವು ಕೊಡ್ತೀರೋ, ನೀವು 4 ದಿವಸದಲ್ಲಿ ನೀವು ನಿಮ್ಮ ಭೂಮಿಲಿ ಸಣ್ಣ ಸಣ್ಣ ಎರೆಹುಳುಗಳು ಶುರುವಾಗೋದು ನೋಡ್ಬೋದು. ಇಲ್ಲಿ ತುಂಬ ಒಂದು ಬದುಕೆ ಇರುತ್ತೆ ಅಥವಾ ಕಸಾಯ ಬಿದ್ದಿದೆ ಒಂದು ಮರದ ಕೆಳಗಡೆ, ಅಲ್ಲಿ ಮೊದಲು ಗಮನಿಸ್ಬಿಡ್ಬೋದು ಅಲ್ಲಿ. ಯಾಕೆಂದರೆ ಅದಕ್ಕೂ ತುಂಬ ಬೈಲಲ್ಲಿ ಹೊಲ ಗದ್ದೆಗಳು ಅಂದಾಗ ಹೊಲಗಳಲ್ಲೆಲ್ಲ ಇರುತ್ತೆ, ತುಂಬ ಬಿಸಿಲಿರುತ್ತೆ. ಸೊ ಅಲ್ಲಿ ನಮಗೆ ಕಾಣೋದಕ್ಕೆ ಸ್ವಲ್ಪ ನಿಧಾನ ಆಗ್ತವೆ, ಆದರೆ ನಿಮಗೆ ತುರಂತ ಕೆಲಸ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಬಾಳೆ ಗಿಡಗಳಲ್ಲಂತೂ ನಿಮಗೆ ಹಾಕಿದ ತಕ್ಷಣ 4ನೇ ದಿವಸಕ್ಕೆ ತುಂಬ ಚಮಕ್ ಬಂದ್ಬಿಡುತ್ತೆ, ಒಳಿಯೋಕ್ಕೆ ಶುರುವಾಗ್ಬಿಡುತ್ತೆ,
ಇದನ್ನು ನೀವು ಆ ಒಂದು ಟೆಕ್ಸ್ಚರ್ ಅಥವಾ ಅದರದ್ದು ಒಂದು ಗುಣನೇ ಬದಲಾವಣೆ ಆಗುತ್ತೆ ಎಲ್ಲದಲ್ಲಿ. ಆಗ ನೀವು ನೋಡಿದ ತಕ್ಷಣ ಹೌದು ಇದು ಕೆಲಸ ಮಾಡ್ತಿದೆ ಅಂತ ತುಂಬ ವೇಗವಾಗಿ ಕೆಲಸ ಮಾಡುತ್ತೆ. ಇದು ತುಂಬ ಏನು ಸಹಜ ಕೃಷಿ ಅಂತ ಮಾತಾಡ್ತೀವೋ ಅದನ್ನು ತುಂಬ ವೇಗವಾಗಿ ಅದನ್ನು ತಲುಪುವಂಥ ಒಂದು ಹಾದಿ ಅಂದರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಅಂದರೆ ಸುಭಾಷ್ ಪಾಳೇಕರ್ ಅವರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ತುಂಬ ವೇಗವಾಗಿ ತಲುಪ್ತೀವಿ. ಸೊ ಇದನ್ನು ಈ ರೀತಿ ಮಾಡಿದಾಗ ನಮಗೆ ಒಂದು ಜೀವಾಮೃತ ಕೊಟ್ವಿ ಅಂದರೆ ಚಮತ್ಕಾರ ಶುರು. ನಮ್ಮಲ್ಲಿ ಭೂಮಿಲಿ ಯಥೇಚ್ಛವಾಗಿ ಜೀವಾಣುಗಳು ಹೆಚ್ಚಾಗಿ ಅವು ಆಹಾರ ಉತ್ಪಾದನೆ ಮಾಡಿಕೊಟ್ಟು ಬದಲಾವಣೆ ಮಾಡಿಕೊಟ್ಟು ವಿಘಟನೆ ಮಾಡಿಕೊಟ್ಟು ಗಿಡಗಳು ಯಥೇಚ್ಛವಾಗಿ ಬೆಳೆಗೆ ಶುರುವಾಗ್ತವೆ. ಆ ರಂಗು ಆ ಬಣ್ಣ ಇದೇ ನಿಮಗೆ ಒಂದು ತುಂಬ ವಿಶೇಷ. ನೀವು ಆ ಗಿಡಗಳು ಸಸ್ಯಗಳು ಎಲ್ಲ ನಲಿಯೋದು ನೋಡ್ಬೋದು. ನೀವೇನು ಇವಾಗಿದೆ ಅಂದರೆ ನಂದು ಚೆನ್ನಾಗಿ ಬರ್ತಿದೆ ಗಿಡ ಎಷ್ಟು ಕಪ್ಪಾಗಿದೆ ಜನ ಈ ರೀತಿ ನೋಡ್ತಾರೆ. ಅದು ತನ್ನ ಸಹಜ ಗುಣಗಳಲ್ಲಿ. ನಾವೇನೋ ಮೇಕಪ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀವಿ ಹೊಡಿತಾ ಇದೀವಿ ಅಂತಲ್ಲ, 2 ನಿಮಿಷ ಆದರೆ ನಮ್ಮ ಕತೆ ಗೊತ್ತಾಗ್ತದೆ. ಸೊ ಹಾಗಾಗಿ ಆ ರೀತಿ ಅಲ್ದೇ ತನ್ನ ಸಹಜ ಗುಣ, ಸಹಜ ಬಣ್ಣಗಳು, ಸಹಜ ಆಕಾರ, ಸಹಜ ನಿಲುವು, ದೃಢತೆ ಇವನ್ನೆಲ್ಲ ನಾವು ತುಂಬ ವೇಗವಾಗಿ ಗಮನಿಸ್ಬೋದು. ನೀವು ಮಾಡಿದ ತಕ್ಷಣ ಚಮತ್ಕಾರ ಆಗುತ್ತೆ. ಈ ಒಂದು ಜೀವಾಮೃತ ಎಲ್ಲ ಒಂದು ಮಣ್ಣುಗಳು ಕೂಡ ಹೋಗ್ಬಿಡುತ್ತಾ? ಎಲ್ಲ ಒಂದು ಪ್ರದೇಶಗಳು ಯಾವ ಒಂದು ವಾತಾವರಣ ಎಲ್ಲ ಪ್ರದೇಶಗಳಿಗೂ ಹೋಗುತ್ತೆ. ಇವಾಗ ಏನಾಗುತ್ತೆ ಅಂದರೆ ಸಾಧಾರಣ ಭೂಮಿ ರಸಸಾರ ಏನು ನಾವು pH ವ್ಯಾಲ್ಯೂ ಅಂತೀವಿ, ಅದು ತಟಸ್ಥ 7 ಇದ್ದಾಗ ಯಾವುದೇ ಒಂದು ಭೂಮಿಗಳಲ್ಲಿ ಯಾವುದೇ ಒಂದು ರೀತಿ ಸಮಸ್ಯೆಗಳು ಈ ಯಾವುದೇ ಕೃಷಿ ಪದ್ಧತಿಗಳಲ್ಲಿ ಅಂಥ ಸಮಸ್ಯೆ ಆಗಲ್ಲ. ಯಾವಾಗ ನೀವು ಭೂಮಿ ಕ್ಷಾರವಾಗಿದೆ ಅಥವಾ ಆಮ್ಲೀಯವಾಗಿದೆ ಅಂತೀವೋ ಅಂಥ ಸಮಯದಲ್ಲಿ ಇದೊಂದೇ ಕೃಷಿ ಪದ್ಧತಿಲಿ ಬೇರೆ ಬೇರೆ ಥರ ಜೀವಾಣುಗಳು, ಬೇರೆ ಬೇರೆ ಥರ ಶಿಲೀಂಧ್ರಗಳು ಕೆಲಸ ಮಾಡಿ ಆ ಒಂದು ಕ್ಷಾರವಾದ ಭೂಮಿನ ಮಣ್ಣನ್ನು ತಟಸ್ಥ ಮಾಡೋದು ಅಥವಾ ಆಮ್ಲೀಯವಾಗಿರೋದನ್ನು ತಟಸ್ಥ ಮಾಡೋದು. ಈ ಎರೆಮಣ್ಣು ಅಥವಾ ಕಪ್ಪು ಮಣ್ಣು ಅಂತಂತೀವಿ. ಕಪ್ಪು ಮಣ್ಣಲ್ಲಿ ನಿಮ್ಗೇನಾಗುತ್ತೆ ಅಂದರೆ ನೀರು ತುಂಬ ಒಳಗಡೆ ಹೋಗಲ್ಲ ಅಥವಾ ಬಂದೇಟಿಗೆ ಸಮಸ್ಯೆಗಳಾಗೋದು, ತಂದೆ ಆದ ನ್ಯೂನತೆಗಳು ಅದರೊಳಗೆ. ಸೊ ಹಾಗಾಗಿ ನಾವು ಇದನ್ನು ಕೊಟ್ಟೆಟ್ಟಿಗೆ ಅದು ಸಂಪೂರ್ಣ ಮರಳು ರೀತಿ ಆಗೋದು. ಅಥವಾ ಮರಳು ಭೂಮಿ ನಮ್ಮದೇ ಕಡೆ ಎಲ್ಲ ಕೆಬ್ಬೆ ನೆಲಗಳು, ಮರಳು ನೆಲಗಳು ನೀರು ಒಳಗಡೆ ಹೋಗ್ತದೆ ಅಂದಾಗ ಕಾಲಕ್ರಮೇಣ ನಾವು ನೋಡ್ತೀವಿ ಅದು ಜಿಗಿಟ್ ಮಣ್ಣು ಥರ ಆಗೋದು. ಅಂದರೆ ಕೋಗ್ಯುಲೇಷನ್ ಅಥವಾ ಒಂದಕ್ಕೊಂದು ಆಕರ್ಷಣೆಯಾಗಿ ಅವು ಸೇರ್ಕೊಳ್ಳೋದು ಅಥವಾ ಘನರೂಪ ಮಾಡ್ಕೊಳ್ಳೋದು. ಅಂದರೆ ತುಂಬ ವಿಶೇಷ ನೈಸರ್ಗಿಕ ಕೃಷಿ ಅಂದಾಗ ನೀವು ಭೂಮಿಯ ಮಣ್ಣಿನ ಇದೇ ಬದಲಾವಣೆ ಆಗೋದನ್ನು ನೀವು ಗಮನಿಸ್ತಾ ಇರ್ತೀರ. ಸೊ ಹಾಗಾಗಿ ಯಾವುದೇ ಒಂದು ಭೂಮಿ ಇದೆ ಅಂದರೆ ತೀರಾ ಕ್ಷಾರವಾಗಿದೆ ಅಥವಾ ತೀರಾ ಆಮ್ಲೀಯವಾಗಿದೆ ಅಂದಾಗ ನಾವು ಅಂಥ ಸಮಯದಲ್ಲಿ ಏನು ಹೇಳ್ತೀವಿ ಅಂದರೆ ಅದಕ್ಕೆ ಬೇಕಾಗಿರೋಂಥ ಬೆಳೆಗಳು ಬೆಳ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂದರೆ ಕ್ಷಾರ ಮಣ್ಣುಗಳಲ್ಲಿ ಈ ಜೋಳ, ಮುಸ್ಕಿನ ಜೋಳ, ಇವು ಗೆಣಸು ಇಂಥವೆಲ್ಲ ತುಂಬ ಚೆನ್ನಾಗಿ ಬರ್ತವೆ. ಸೊ ಅಂಥ ಸಮಯದಲ್ಲಿ ಅದನ್ನು ಹಾಕಿ, ಆಮ್ಲೀಯ ಇದ್ದಾಗ ಇದನ್ನು ಹಾಕಿ. ಮೊದಲು ಆಮ್ಲನ ತೆಗೀರಿ ಆಚೆ. ಬರೀ ನಾವು ಹಂಗೇನೆ ತೆಗಿತೀವಿ, ಯಾವುದೋ ಒಂದು ಮಿಷಿನ್ ಇಟ್ಟು ತೆಗಿತೀವಿ, ಯಂತ್ರ ಇಟ್ಟು ತೆಗಿತೀವಿ ಅಂದರೆ ಅದಾಗೋದಿಲ್ಲ. ಇಲ್ಲಿ ಯಂತ್ರಗಳು ಯಾವುದು? ಸಸ್ಯಗಳೇ. ಅಲ್ಲಿ ಮಾಡೋಂಥ ಕೆಲಸಗಳು ಯಾವುದೋ ಬೇರುಗಳೇ. ಅದನ್ನು ಮಾಡೋಂಥ ಬೇರುಗಳು ಮಾಡಿಕೊಟ್ಟು ಅದನ್ನು ತೆಗೆದು ಆಚೆ ತೆಗಿಬೇಕು ಅಂತಾಗ ಏನಾಗುತ್ತೆ? ಆಶ್ಚರ್ಯ ಆಗ್ಬೋದು ನಿಮಗೆ. ಹೌದಾ ಇದು ನಡೆಯುತ್ತಾ ಹೇಗೆ ಅಂತ ನೋಡಿರಿ. ಒಂದು ಮೆಣಸಿನ್ಕಾಯಿ ಬೀಜ ಹಾಕ್ತೀರ, ಖಾರವಾಗಿ ಬರುತ್ತೆ. ನಾನು ನಿಮಗೆ ಮೊನ್ನೆನೂ ಮಾತಾಡ್ಕೊಂಡು ಹೇಳಿದೆ, 98 ಭಾಗ ಕಚ್ಚಾ ಸಕ್ಕರೆ ಅಂದರೆ ಇಂಗಾಲ, ಜಲಜನಕ, ಆಮ್ಲಜನಕ C6H12O6 ಇದೆ ಅಂತ. 98 ಭಾಗ. ಇನ್ನು 1 ಭಾಗ ಮಾತ್ರ ಭೂಮಿಯಿಂದ ತೊಗೊಳ್ಳೋದು. ಅದರೊಳಗೆ ಹೆಚ್ಚು ನಾವು ಸಾರಜನಕ, ಏನು ಈ ವಾಯುಮಂಡಲನೇ ಸಾರಜನಕದ ಸಾಗರ, ಸಮುದ್ರ ಅಂತ ಹೇಳಿದ್ದೀವಿ. ಅದರಿಂದ ಮಾಡೋವಂಥದ್ದು ಕಾಳುಗಿಡಗಳು, ಅದನ್ನು ಹೇಳಿದ್ದೀನಿ. ಸೊ ಈ ರೀತಿ ಇರೋದನ್ನು ಅಂದರೆ ಆ ಮೆಣಸಿನ್ಕಾಯಿ ಬೀಜ ಹಾಕಿದಾಗ ಈ 98 ಭಾಗ ಬಿಟ್ಟು 1 ಭಾಗ ಮಾತ್ರ ಭೂಮಿಯಿಂದ ತೊಗೊಳುತ್ತೆ. ಅದರೊಳಗೆ ಹೆಚ್ಚು ಸಾರಜನಕನೇ ಇರುತ್ತೆ. ಅದನ್ನು ತೊಗೊಂಡ ಮಿಕ್ಕಿತು ಉಳಿದಿರೋಂಥ ಭಾಗ ಏನು ಒಂದು 1%, 1/4, 1.1 ಇಷ್ಟಿರೋಂಥ ಸಮಯದಲ್ಲಿ ಅದು ಏನು ಅದನ್ನು ತೊಗೊಳುತ್ತೆ? ಆ ಮೆಣಸಿನ್ಕಾಯಿ ಅಷ್ಟು ಖಾರ ಬರಬೇಕು ಅಂದರೆ ಅದು ಏನು ಅದು ತೊಗೊಳುತ್ತೆ? ಆ ಹುಣಸೆಹಣ್ಣು ಅಷ್ಟು ಹುಳಿ ಇರಬೇಕು ಅಂದರೆ. ಸೊ ಇದು ಏನು ಅದನ್ನು ತೊಗೊಳುತ್ತೆ? ಹಾಗಲಕಾಯಿ ಅಷ್ಟು ಕಹಿ ಇರಬೇಕು ಅಂತ. ಸೊ ಈ ರೀತಿ ನಾವು ನೋಡಿದಾಗ ಈ ಒಂದು ವಿಶೇಷವಾಗಿ ನಾವು ಅದನ್ನು ನೋಡ್ತೀವಿ. ಹಾಗಾಗಿ ಈ ಆಮ್ಲೀಯ ಇರೋಂಥ ಭೂಮಿ ಆಗಿರ್ಬೋದು, ಕ್ಷಾರವಿರೋದು ಭೂಮಿ ಆಗಿರ್ಬೋದು, ಅಲ್ಲಿ ಏನು ಮಾಡಬೇಕು? ಇವಾಗ ನೋಡಿ, ಏನೋ ಒಂದು ಅಡುಗೆ ಮನೆಗಳು ಮಾಡಿರ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಖಾರ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅಂದರೆ ಆಮ್ಲ ಜಾಸ್ತಿ. ಆವಾಗ ಏನು ಮಾಡ್ತೀವಿ? ಖಾರ ಜಾಸ್ತಿ ಆಯಿತು ನಮ್ಗೆ ಇದು ಅಂದಾಗ ಏನು ಮಾಡ್ತೀವಿ? ಖಾರ ಕಮ್ಮಿ ಮಾಡೋಕ್ಕೆ ಏನು ಮಾಡೋಕ್ಕಾಗಲ್ಲ. ಮೆಣಸಿನ್ಕಾಯಿ ಹಾಕಿದ್ರೂ ಖಾರ ಇರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ? ಹುಳಿ ಹಿಂಡ್ತೀವಿ. ಉಪ್ಪು ಜಾಸ್ತಿ ಇದೆ ಅಂದರೆ ಏನು ಮಾಡ್ತೀವಿ? ಹುಳಿ ಹಿಂಡ್ತೀವಿ. ಅಲ್ಲೇನು ಮಾಡ್ತೀವಿ? ಅದನ್ನು ನ್ಯೂಟ್ರಲೈಸ್ ಅಥವಾ ಅದನ್ನು ಸಮತೋಲನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಆಗುತ್ತೆ ಅನ್ನೋದು ಸತ್ಯ ಆದಮೇಲೆ
ನಮ್ಮ ಕಣ್ಮುಂದೆ ಕಾಣೋದು ಭೂಮಿಲಿ ಆಗಲ್ಲ ಅಂತ, ಅಥವಾ ಅದ್ರ ಬಗ್ಗೆ ಪ್ರಶ್ನಾ ಚಿಹ್ನೆ ಇರ್ತಾವೆ. ಇದೇನಾಗ್ತವೆ ಅಂದರೆ ನಿಸರ್ಗ ಕೃಷಿ ಅಂದರೆ, ನೀವು ನಾನು ಮೊದಲನೇ ದಿವಸನೇ ನಾನು ಶಿಸ್ತಾಗಿ ಹೇಳಿದ್ದೀನಿ, ಅಂದರೆ ಇದು ಜ್ಞಾನ. ನೈಸರ್ಗಿಕ ಕೃಷಿ ಅಂದರೆ ಜ್ಞಾನ ಕೃಷಿ. ಮೊದಲು ಜ್ಞಾನ ತೊಗೊಬೇಕು ನಾವು, ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ದೆ ನೋಡ್ರಿ ಈ ಪ್ರಶ್ನೆಗಳಿರಲ್ಲ. ಪರ್ಫೆಕ್ಟಾಗಿ ಗೊತ್ತಿರುತ್ತೆ ಅದ್ರ ಬಗ್ಗೆ ಜ್ಞಾನ ಇದ್ರೆ. ಏನು ನೋಡ್ರಿ ಇದು ಸುಲಭ. ಉಪ್ಪು ಜಾಸ್ತಿ ಆಯ್ತು ಏನು ಮಾಡ್ತೀವಿ, ಉಳ್ಳಿ ಅಂತೀವಿ, ಹೌದಲ್ಲೇನಪ್ಪ. ಕ್ಷಾರ ಆಯ್ತು ಏನು ಮಾಡಿದ್ರಿ, ಆಮ್ಲ ಹಾಕಿದ್ರಿ, ಏನಾಯ್ತು ತಟಸ್ಥ ಆಯ್ತು. ಓಕೆ. ಸೊ ಇದನ್ನೇನು ಅಲ್ಲಿ ಮಾಡುತ್ತೆ ಭೂಮಿ ಒಳಗೆ, ಆಗಲ್ಲ ರೀ, ಇದು ಕ್ಷಾರದ ಮಣ್ಣಲ್ಲಿ ಆಗಲ್ಲ ರೀ, ಇದು ಆಮ್ಲದ ಮಣ್ಣಲ್ಲಿ ಆಗಲ್ಲ. ಮಾತಾಡಬೇಕು ಅಂತ ಮಾತಾಡ್ತಾ ಕೂತ್ಕೊಂಡ್ವಿ ಅಂದಾಗ ಈ ಪ್ರಶ್ನೆಗಳು ಬಂದೇ ಬರ್ತವೆ. ಈ 108 ತತ್ವಗಳಿದೆ ಭೂಮಿಲಿ, ಎಲ್ಲದೂ ಬೇಕು ಅಂತ ನಾವು ಮಾತಾಡಿದ್ವಿ. ಮತ್ತು ಎಲ್ಲದನ್ನು ವಿಘಟನೆ ಮಾಡ್ಕೊಡ್ಬೇಕು ಅಥವಾ ಅದನ್ನು ಬದಲಾವಣೆ ಮಾಡಿಕೊಡ್ಲೇಬೇಕು. ಗಿಡಕ್ಕೆ ಬೇಕಾದ ರೀತಿಯಲ್ಲಿ ಮಾಡಿಕೊಡ್ಬೇಕು. ಯಾಕೆಂದರೆ ನಾವು ಅದರೊಳಗೆ ಚಿನ್ನ ಇದೆ, ಅದರೊಳಗೆ ಬೆಳ್ಳಿ ಇದೆ, ಈ ಏನು ತತ್ವಗಳಲ್ಲಿ ಅಂತಂದಾಗ 108 ತತ್ವ ಅಥವಾ ಎಲಿಮೆಂಟ್ಸಲ್ಲಿ ಅಂದಾಗ. ಮತ್ತು ನಾವು ಮನೆಯೆಲ್ಲ ನೋಡಿದ್ದೀವಿ, ಸಂಶೋಧನೆಯಲ್ಲಿ ಏನು ಹೇಳಿದೆ, ಗಿರ್ ಹಸುವಿನ ಗಂಜದಲ್ಲಿ ಏನು ಚಿನ್ನದ ಕಣಗಳಿದಾವೆ ಅಂತ ಅಲ್ವರ? ಹೇಗನ್ಸುತ್ತೆ ನಿಮಗೆ? ಇದೆ ಅದು ಏನು ಕೇಳೋದೆಲ್ಲ ಇದೆ. ನೀವು ಹಂಗೆ ನೋಡ್ಕೊಳಕ್ಕೆ ಹೋದರೆ ಅದರೊಳಗೆ ಇವಾಗ ನೋಡಿ, ಇದುವರೆಗೂ 17 ಪೋಷಕಾಂಶಗಳಾದರೆ ಗಿಡಗಳಿಗೆ ಸಾಕು ಅಂತ ಒಂದಿದೆ. ಇವತ್ತೇನಾಗಿದೆ ಅಂದರೆ ಈಶಾನ್ಯ ದೇಶಗಳಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನು ಇವತ್ತು ಸಂಶೋಧನೆಗಳು ನಡೀತದೆ, ಭತ್ತಕ್ಕೆ 50 ಮೇಲೆ ಪೋಷಕಾಂಶಗಳು ಬೇಕು ಅಂತ ಇದ್ದಾರೆ. ಮೊದಲನೇದು 17 ಅಂದರೆ ಎಲ್ಲ ಗಿಡ ಬಂದ್ಬಿಡುತ್ತೆ, ಎಲ್ಲ ಇದು ಬಂದ್ಬಿಡುತ್ತೆ ಅಂತ. ಆದರೆ ಇವಾಗ ಮಾಡ್ಕೊಂಡು ಹೋಗ್ತಾರೆ, ಇದರೊಳಗೆ ಇದಿದೆ ಅಂದರೆ ಇದೆಲ್ಲಿಂದ ಬಂತು, ಭೂಮಿಯಿಂದ ಬಂತು, ಇದು ಬೇಕು. ಹಂಗಾರೆ ನಾನು ಅವತ್ತೂ ಅಂದೆ, ಈ ಶಿವ ಅಥವಾ ಸೃಷ್ಟಿ ಅನ್ನೋದೇನು 108 ತತ್ವಗಳು ಮಾಡಿದೆ, ಅದು ಸುಮ್ಮನೆ ಕೆಲಸ ಇಲ್ದೇ ಮಾಡಿಲ್ಲ. 17 ಮಾತ್ರ ಹಾಕ್ಬಿಟ್ಟು ಮಿಕ್ಕಿದ್ದಲ್ಲ ಎಸಿ ಪಕ್ಕಕ್ಕೆ ಅಂತ. ಸೊ ಎಲ್ಲನೂ ಬೇಕಾಗಿದೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ವಿರಾಮ ನಂತರ. ವೀಕ್ಷಕರ, ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರಸನ್ನ ಮೂರ್ತಿ ಅವರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬಗ್ಗೆ ತುಂಬ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ತುಂಬ ಒಂದು ಅಂತರಾತ್ಮಕವಾಗಿ ಅಂತರಾಳವಾಗಿ ಹಿಡಿದು ನಿಮಗೆಲ್ಲ ತುಂಬ ಏನೋ ಒಂದಿಷ್ಟು ಕೂಡ ಏನೋ ಕನ್ಫ್ಯೂಷನ್ ಇರಬಾರ್ದು, ಏನೋ ಡೈರೆಕ್ಟ್ ಏನೋ ಮಾತಾಡ್ಬಿಟ್ವಿ ಹೇಳ್ಬಿಟ್ಟು ಹೋಗ್ಬಿಟ್ವಿ ಆ ಥರ ಅಲ್ಲ. ತುಂಬ ಅದರಲ್ಲಿ ಒಳಗಡೆ ಇಳಿದ್ಬಿಟ್ಟು ಅದು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸರ್, ಹಾಗಾದರೆ ಈಗ ಜೀವಾಮೃತದ ಬಗ್ಗೆ ಹೇಳಿದ್ರಿ, ಅದರಲ್ಲಿ ಘನ ಜೀವಾಮೃತ ಅಂತ ಕೂಡ ಇದೆ ಅಂತೆ, ಅದು ಏನು ಮತ್ತು ಹೇಗೆ? ನೋಡಿ, ಈ ತೋಟಗಾರಿಕೆಯಲ್ಲೆಲ್ಲ ಏನಾಗುತ್ತೆ ಅಂದರೆ ನೀರಾವರಿ ಇರುತ್ತೆ. ಅಲ್ಲಿ ನಾವು ಈ ದ್ರವ ಜೀವಾಮೃತ ಮಾಡೋದು ಸುಲಭ. ತೋಟಗಳು ಕೊಡೋದಾಗಲಿ, ಅಲ್ಲಿ ಮಾಡೋವಂಥ ಗದ್ದೆಗಳಾಗಲಿ, ಹೊಲಗಳಿಗಾಗಲಿ ನಾವು ನೀರಿನ ಮುಖಾಂತರ, ಆಯೋವಂಥ ನೀರಿನ ಮುಖಾಂತರ, ಡ್ರಿಪ್ ಮುಖಾಂತರ, ಸ್ಪ್ರಿಂಕ್ಲರ್ ಮುಖಾಂತರ, ಯಾವುದ್ರ ಮುಖಾಂತರನೂ ಅದನ್ನು ಕೊಡೋದಕ್ಕೆ ಸುಲಭವಾಗಿರುತ್ತೆ. ಆದರೆ ಮಳೆಯಾಶ್ರಿತ ಬೆಳೆಗಳು, ಈ ಮಳೆಯಾಶ್ರಿತ ಬೆಳೆಗಳು ಏನಾಗ್ತವೆ ಅಂದರೆ ಇದೆಲ್ಲ ಹೊಲಗಳಲ್ಲಿ ಬೆಳೆಯೋದು, ದಿಣ್ಣೆಗಳಲ್ಲಿ ಬೆಳೆಯೋದು, ಊರು ಹೊರಗೆ ಇದ್ದಾವೆ. ಈ ಮಳೆಯಾಶ್ರಿತ ಕೃಷಿ ಮಾಡೋರು ಯಾರು? ನೀರಿಲ್ದಿರೋರೆ, ಮಳೆ ಆಶ್ರಿತ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅಂಥ ಸಮಯದಲ್ಲಿ ನಮಗೆ ಈ ನೀರಿನ ಅವಶ್ಯಕತೆ ಈ ದ್ರವ ಜೀವಾಮೃತಕ್ಕೆ ಇರೋದ್ರಿಂದ ನೀರು ಇಲ್ದಿರೋಂಥ ಜಾಗದಲ್ಲಿ ಅದನ್ನು ಘನ ಜೀವಾಮೃತ ಅಂತ ಮಾಡ್ಕೊತೀವಿ. ಘನ ಅಂದರೆ ಸಾಲಿಡ್. ಈ ಘನ ಜೀವಾಮೃತ ಮಾಡ್ಕೊಂಡು ನಾವು ಭೂಮಿಗೆ ಕೊಟ್ಟಾಗ ಅದೇ ಕೆಲಸ ಆಗುತ್ತೆ. ಇಲ್ಲೇ ಏನು ಮಾಡ್ತಾ ಇದ್ದೀವಿ, ಘನ ಜೀವಾಮೃತದಲ್ಲಿ ಮತ್ತು ಜೀವಾಣುಗಳನ್ನ ಸಗಣಿಯಲ್ಲಿ, ಗಂಜಲದಲ್ಲಿರುವಂಥ ಜೀವಾಣುಗಳನ್ನ ಹೆಚ್ಚು ಮಾಡಿ ಅದನ್ನು ನಾವು ಕೊಡೋಂಥ ಒಂದು ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ ಕೊಡೋವಂಥ ಪದ್ಧತಿಗೆ ಏನಂತೀವಿ ಘನ ಜೀವಾಮೃತ ಅಂತ. ಇದು ಘನ ಜೀವಾಮೃತ ಇವಾಗ ಮಾಡೋದು ಹೇಗೆ ಅನ್ನೋದು. ಘನ ಜೀವಾಮೃತಕ್ಕೆ ನಿಮ್ಮಲ್ಲಿ ಒಂದು ಆಕಳಿದೆ ಅಥವಾ ಒಂದು ನಾಟಿ ಹಸು ಇದೆ, ಅದ್ರ ಕರು ಇದೆ, ಎಮ್ಮೆ ಇದ್ದಾವೆ, ಸೀಮೆ ಹಸ ಒಂದು ಬಿಟ್ಟು, ನಾಟಿ ಸೀಮೆ ಹಸ, ನಾಟಿ ಹಸುಗಳು ಬಿಟ್ಟು, ನಾಟಿ ಹಸು, ಎಮ್ಮೆ, ಕೋಣ, ಹೋರಿ, ಇವುಗಳದು ಸಗಣಿನ ಏನು ಮಾಡಬೇಕು, ನೀವು ಒಂದು ಕಡೆ ನೆರಳಲ್ಲಿ ದಿನ ಶೇಖರಣೆ ಮಾಡ್ಕೊಂಡು
ಮಂಕ್ರಿಲಿ ತುಂಬ್ತೀವಿ ಮಾಮೂಲಾಗಿ. ಆದಷ್ಟು ಕಸ ಎಲ್ಲ ಎತ್ತಾಕ್ಬಿಟ್ರೆ ತುಂಬ ಉತ್ತಮ, ಯಾಕಂದರೆ ಮತ್ತೆ ಜರಡಿ ಎಲ್ಲ ಮಾಡಬೇಕಾಗುತ್ತೆ, ಅಂಥ ಸಮಯದಲ್ಲಿ ಕಷ್ಟ ಆಗುತ್ತೆ. ಕಸ ಎಲ್ಲ ಎತ್ತಿಬಿಟ್ಟು ಸಂಜೆ ಹಾಕಿರೋಂಥದ್ದು ಅಥವಾ ಹೊಲದಲ್ಲಿ ಹಾಕಿದಾಗ ಅಥವಾ ಮನೆ ಅಂಗಳದಲ್ಲಿ ಹೊರಗಡೆ ಏನು ಕಟ್ಟಿರ್ತೀವಿ ಅಂಥ ಸಮಯದಲ್ಲಿ ಹಾಕೋಂಥ ಸಗಣಿನೆಲ್ಲ ತೊಗೊಂಡು ನೆರಳಲ್ಲಿ ಶೇಖರಣೆ ಮಾಡ್ಕೊಳ್ಳೋದು. ಒಂದು 10 ದಿವಸದ್ದು 12 ದಿವಸದ ಸಗಣಿ ಶೇಖರಣೆ ಮಾಡಿಕೊಂಡು ಅದಕ್ಕೆ 1-2 kg ಬೇಳೆಕಾಳಿಟ್ಟು, ಅದ್ರ ಮೇಲೆ 1-2 kg ಬೆಲ್ಲದ ಪುಡಿ ಅಥವಾ ಹಣ್ಣು ಎಳೆದಾಗೆ 1-2 kg ಅದರದ್ದು ಕಿಚಡಿ ಅಥವಾ ಪಚಡಿ ಚಟ್ನಿ ಮಾಡಿ ಅದನ್ನು ಹಾಕ್ಬಿಟ್ಟು ಗಂಜಲ 1-2-3 ಲೀಟ್ರು ಗಂಜಲನ್ನು ಅದ್ರ ಮೇಲೆ ಸಿಂಪಡಣೆ ಮಾಡೋದು. ಒಂದು ಬಕ್ಸೆ ಅನ್ನೋದಕ್ಕಿಂತ 1-2-3 ಬಕ್ಸೆ ನಿಮ್ಮ ಹೊಲದ ಮಣ್ಣು. ಮೂಲ ನೋಡಿರಿ, ಜೀವಾಮೃತದ ಮಾಡಬೇಕು ಅಂದಾಗ ಅದೊಂದು ಪ್ರಶ್ನೆ ಬರ್ತದೆ, ಯಾಕೆ ಅದೇ ಮಣ್ಣು ಹಾಕಬೇಕು? ನಾನು ನಿಮ್ಗೆ ಆವತ್ತು ಮೊದಲನೇ ಸಲಿಂದನೂ ಹೇಳ್ತಾ ಇದ್ದೀನಿ, ಇವಾಗ ಸ್ವಲ್ಪ ಹೊತ್ತು ಮುಂಚೆನೇ ಹೇಳಿದೆ, ಅಲ್ಲಿ ಮೂಲ ಜೀವಾಣುಗಳು, ಆ ಜಿನಾಲಜಿ ಇಟ್ಸ್ ಕಾಲ್ಡ್. ಮೊದಲೆಲ್ಲ ನಾವೇನು ಮಾಡ್ತಿದ್ವಿ, ಗೋಮಾಳ ಬೇಕೇ ಬೇಕು ಅಂತಿದ್ವಿ, ಗುಂಡ್ತೋಪು ಬೇಕೇ ಬೇಕು ಅಂತಿದ್ವಿ. ಕಾರಣ ಏನಂದರೆ ದೇವರದ ಜೀನ್ ಬ್ಯಾಂಕ್ಸ್, ವಂಶಾವಳಿಗಳು, ಅದು ಒಂದು ದೊಡ್ಡ ಇದು ಆಗರ. ಅದು ಅದನ್ನಲ್ಲಿ ಕೊಟ್ಟಾಗ ನಾನು ಆ ಮಣ್ಣಿನ ಗುಣ, ನಾನು ನಿಮ್ಗೆ ಹೇಳೋದಲ್ಲ, ಇವಾಗ ಸ್ವಲ್ಪ ಹೊತ್ತು ಮುಂಚೆ ಒಂದು ಕೇಳ್ತಿದ್ವಿ ಮಾತಾಡ್ಕೊಂಡು, ಕ್ಷಾರ ಭೂಮಿ ಆಮ್ಲೀಯ ಭೂಮಿ. ಸೊ ಅಲ್ಲೇನಾಗುತ್ತೆ ಅಂದರೆ ಕ್ಷಾರ ಭೂಮಿನ ಇದು ಮಾಡೋಂಥ ಜೀವಾಣುಗಳು ಯಾವುದು. ಇವಾಗ ಸಾರ್ವಜನಿಕನ ನೀವು ಸ್ಥಿರೀಕರಿಸಬೇಕು ಅಂದಾಗ ವಾತಾವರಣ ತಗೊಂಡು ಬೈಜನಿಕ ನಿಮ್ಗೆ ಬೇಕೇ ಬೇಕು ಕ್ಷಾರ ಭೂಮಿಲಿ. ಸೊ ಅದು ಕ್ಷಾರ ಇದೆ, ಇವಾಗ ಸುಮ್ಮನೆ ರೈಸೋಬಿಯಮ್ ಅಂತ ನಾವು ಎಲ್ಲದಕ್ಕೂ ಜೀವಾಣುಗಳು ರೆಡಿ ಆಗಬೇಕು ಅಂತಂದಾಗ, ಆದರೆ ಅಲ್ಲಿ ಅತಿ ಉತ್ಕೃಷ್ಟವಾಗಿ ಮಾಡೋದು ಈ ಬೈಜರಿಂಕೆ ಫ್ರಾಂಕಿಯಾಗಳು, ಆಮ್ಲೀಯ ಕ್ಷಾರ ಭೂಮಿಗಳಲ್ಲಿ ಮಾಡೋ ಅಂಥ ಈ ಬೈಜರಿಂಕಿಯ ಇರ್ಬೋದು ಅಥವಾ ಫ್ರಾಂಕಿಯಾ ಇರ್ಬೋದು, ಇವು ಆ ಮಣ್ಣಲ್ಲಿ ಇರೋದನ್ನು ತೆಗೆದು ನೀವು ಹಾಕಿದಾಗ ಅಲ್ಲೇನಾಗುತ್ತೆ, ಮುಖ್ಯವಾಗಿ ನಿಯಂತ್ರಣ ಆಗುತ್ತೆ. ನಾವು ಹಸುವಿನ ಕರಳಲ್ಲೇನಿದೆ ಗಾಡ್, ಜರ್ಮಿನೇಷನ್, ಆರ್ಗನೈಸೇಷನ್, ಡಿಸ್ಟ್ರಕ್ಷನ್, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ಇಲ್ಲೇನಾಗುತ್ತೆ ಅಂದರೆ ರೈಸೋಬಿಯಂ ಜೀವಾಣುಗಳು ಹೆಚ್ಚಾಗಿ ಏನು ಮಾಡೋದು, ಅದು ಕ್ಷಾರ ಭೂಮಿ. ರೈಸೋಬಿಯಂ ಹೆಚ್ಚಾಗಿ ಮಾಡೋದೇನಿದೆ ಅದು ಆಮ್ಲೀಯ ಭೂಮಿ. ಅಂಥ ಸಮಯದಲ್ಲಿ ನಮಗೆ ಈ ಬೈಜರಿಂಕೆ ಅಥವಾ ಫ್ರಾಂಕಿ ಅನ್ನೋದು ಏನು ಆ ಜೀವಾಣುಗಳು ನಮ್ಗೆ ಹೆಚ್ಚಬೇಕಾಗ್ತದೆ, ಭೂಮಿಲಿ ಹೆಚ್ಚಬೇಕಾಗ್ತವೆ. ಯಾಕಂದರೆ ಆ ಮಣ್ಣಲ್ಲಿಗೆ ಆ ಕ್ಷಾರ ಭೂಮಿಲಿ ಅವೇ ಕೆಲಸ ಮಾಡೋಕ್ಕಾಗತ್ತೆ. ಅರ್ಥ ಆಯ್ತಾರೆ? ಇವಾಗ ಗುಜರಾತು ಈ ಕಡೆ ಅವ್ರಿಗೆ ಹೋಗ್ಬಿಟ್ಟು ಏನಾದರೂ ನೀವು ನಮ್ಮಲ್ಲಿರೋ ಮೆಣಸಿನ್ಕಾಯಿ ಬಜ್ಜಿ ಕೊಟ್ರು ಅವರು ನಾಲ್ಗೆಲ್ಲ ಒಡೆದೇ ಹೋಗ್ತಾವೆ. ಆದರೆ ನಾವು ಆ ಕಡೆ ಹೋದ್ರೆ ನಾವು ಸಿಹಿ ಎರಾಬಿರಿ ಕೊಡ್ತಾರೆ, ನಾವು ಅಲ್ಲೂ ಬದುಕೋಕ್ಕಾಗಲ್ಲ, ಅವ್ರು ಇಲ್ಲಿ ಬದುಕೋಕ್ಕಾಗಲ್ಲ. ಅಂದರೆ ಆ ವಾತಾವರಣಕ್ಕೆ ಅವರು ಒಗ್ಗಂಡಿಯಾರೆ ಇದಾಗಿದ್ದಾರೆ, ಅಲ್ಲಿ ಅವರು ಸಂತೋಷವಾಗಿದ್ದಾರೆ, ಮಾಡೋಕ್ಕಾಗುತ್ತೆ. ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದೇ ರೀತಿ ಬೈಜರಿಂಕಿಯಾ ಬೇಕು ನಿಮಗೆ, ಫ್ರಾಂಕಿಯಾ ಬೇಕು ಅಂತಂದಾಗಲೂ ಕೂಡ ಆ ಮಣ್ಣಿಗೆ, ಕ್ಷಾರ ಭೂಮಿ ಅಥವಾ ಆಮ್ಲೀಯ ಭೂಮಿಗಳಿಗೆ ಅಂಥ ಸಮಯದಲ್ಲಿ ಅದನ್ನು ಯಥೇಚ್ಛವಾಗಿ ಉತ್ಪಾದನೆ ಆಗಬೇಕು ಜೀವಾಮೃತದಲ್ಲಿ. ಓಕೆ, ರೈಸೋಬಿಯಂ ನೀನು ಆರಾಮಾಗಿರು ಮರ, ನಿನ್ಗೆ ಏನಿಲ್ಲ ಅಂತ ಕೆಲಸ ಇಲ್ಲ ನಿನಗೆ, ಯಾಕೆಂದರೆ ನೀನು ಮಾಡೋಕ್ಕಾಗಲ್ಲ, ಅಲ್ಲಿ ನೀನು ವಿಶ್ರಾಂತಿ ತಗೋ ಆರಾಮಾಗೆ. ತುಂಬ ಸಣ್ಣ ಪ್ರಮಾಣದಲ್ಲಿ ಬದಲಾವಣೆ, ಯಾಕೆಂದರೆ ಅದನ್ನು ಇರಲೇಬೇಕಲ್ಲ ಮಣ್ಣಲ್ಲಿ, ಅಂಥ ಒಂದು ಕೆಲಸ ನಿರಂತರ ನಡೀತಾ ಇರುತ್ತೆ. ಅಂಥ ಸಮಯದಲ್ಲಿ ಈ ಫ್ರಾಂಕಿಯಾ ಅಥವಾ ಬೈಜರಿಂಕಿಯಾ ಇವನ್ನ ಹೆಚ್ಚು ಮಾಡೋಂಥ ಒಂದು ಕ್ರಿಯೆ ನಡೆಯುತ್ತೆ. ಯಾವಾಗ ನೀವು ಆ ಮಣ್ಣು ಹಾಕಿದಾಗ ಇದು ಇಲ್ಲಿ ಸಮಸ್ಯೆ ಇದೆ, ನನಗಿದು ಹೆಚ್ಚು ಬೇಕು. ನಾನು ಇವಾಗ ನನ್ನ ಭೂಮಿ ರಸಸಾರ 6.5, 6.75 ಇದೆ ಅಂದರೆ ಫಾಸ್ಫರಸ್ ನಿಮ್ಗೆ ಆರಾಮಾಗಿ ಸಿಗುತ್ತೆ. ರಂಜಕ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಬಿಡು ಮರ ನೀನು ಜಾಲಿಯಾಗಿರು. ಅಲ್ಲಿ ರಂಜಕ ಕರಗಿಸುವಂಥ ಜೀವಾಣುಗಳು, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಸ್ ಅಂತ. ಸೊ ಅಲ್ಲಿ ಅವನ್ನ ನೀವೇನು ತಲೆ ಕೆಡಿಸ್ಕೊಂಬಿಟ್ರೆ ನೀವು ಆರಾಮಾಗಿರ್ರಿ. ಬೇಕು ಯಥೇಚ್ಛವಾಗಿ ಬೇಕಾಗಿಲ್ಲ, ಅಡುಗೆಗೆ ಬೇಕಾದಷ್ಟು ಮಾತ್ರ. ಸೊ ಈ ರೀತಿ ಏನಾಗುತ್ತೆ, ಅದರೊಳಗೆ ಪ್ರಭೇದಗಳು ಬೇರೆ ಬೇರೆ ಮಣ್ಣಿಗೆ, ಆ ಗುಣಗಳಿಗೆ ಬೇರೆ ಬೇರೆ ಜೀವಾಣುಗಳು ಏನು ಬೇಕೋ ಅದನ್ನು ನಿಯಂತ್ರಣ ಮಾಡೋದು ಆ ವಂಶವಾಗಿ ಇರೋವಂಥ ಗುಣ ಇರೋಂಥ ಮಣ್ಣು. ಓಕೆ, ಜೀನ್ ಬ್ಯಾಂಕ್. ಅದನ್ನು ಕೆಲವರಿಗೆ ನಂಬಿಕೆ ಇರುತ್ತೆ ಏನಂದರೆ, ಈಗ ಇಂಥ ಒಂದು ಯಾವ್ದಾದ್ರು ಜೀವಾಮೃತ ಘನಾಮೃತ ಮಾಡುವಾಗ ಎಲ್ಲಿ ಫಲವತ್ತತೆ ಮಣ್ಣಿರುತ್ತೋ ಅಲ್ಲಿ ಹೋಗ್ಬಿಟ್ಟು ಹುಡ್ಕೊಂಡು ತಗೊಬಂದು ಆಗ್ತಾ ಇರ್ತಾರೆ ನಾನು ನೋಡಿದಾಗೆ. ಬಟ್ ನೀವು ಹೇಳ್ತಾ ಇದ್ರೆ ಮೂಲ ಮಣ್ಣು ಅದು ಏನು, ಈಗ ಸಪೋಸ್ ಜೀವಾಮೃತ ಯಾವುದಕ್ಕೆ ಹಾಕ್ತಿರೋ ಆ ಮಣ್ಣನ್ನೇ ಒಂದು ತಂದು ಮಿಕ್ಸ್ ಮಾಡಿ, ಅದೇ ಅಲ್ಲಿ ಪೇಟೆಂಟು, ಅದೇ ನಿಮ್ಮ ಪೇಟೆಂಟು. ಓಕೆ, ನೀವು ಅಲ್ಲಿ ಹಾಕಿದಾಗ ನಿಮ್ಮ ಮಣ್ಣಿಗೆ ಬೇಕಾಗಿರುವಂಥ ತಯಾರಾಗುತ್ತೆ. ಯಾವ ರೀತಿ ನನಗಿಷ್ಟ ಆಗಿರೋಂಥ ಅಡುಗೆ ಮನೆಯವ್ರು ಮಾಡ್ತಾರೆ, ಮಗನಿಗೆ ಬೇರೆ ರೀತಿ ಅಡುಗೆ ಬೇಕು, ಅವನಿಗೆ ಬೇರೆ ರೀತಿ ಮಾಡ್ತಾರೆ. ಸೊ ಅದಲ್ಲಿ ಇದಾಗುತ್ತೆ. ಅದು ಆ ಮಣ್ಣಿನ ಗುಣಕ್ಕನುಗುಣವಾಗಿ ಜೀವಾಣುಗಳು ಹೆಚ್ಚಾಗಬೇಕಾಗುತ್ತೆ, ಶಿಲೀಂಧ್ರಗಳು ಹೆಚ್ಚಾಗಬೇಕಾಗುತ್ತೆ. ಸೊ ಈ ರೀತಿ ಆಗೋದಕ್ಕೆ ಆ ಮಣ್ಣು ತುಂಬ ಮುಖ್ಯ. ದಯವಿಟ್ಟು ಸ್ನೇಹಿತರೆ, ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ನೀವು ಇಲ್ಲ ಆಗ್ತೀರಾ ಅಂದ್ಬಿಟ್ಟು ಪಕ್ಕದ ಊರಲ್ಲಿ ಚೆನ್ನಾಗಿದೆ ಮಣ್ಣು ಅಂತ ದಯವಿಟ್ಟು ತರಬೇಡಿ. ಸ್ವಲ್ಪ ಏನು ತೊಂದರೆ ಆಗಲ್ಲ. ನೀವು ಒಂದು ಹೋಗಿರ್ತೀರಾ, ಹೋದಾಗ ಹೊಲದಲ್ಲಿ ಇದರೊಳಗೆ ನಿಮ್ಮ ಮಳೆ ಬಂದಿರೋಂಥ ಸಮಯದಲ್ಲಿ ನಿಮ್ಮ ಇದನ್ನು ಒಳ್ಳೆ ನಿಮ್ಮ ಬದುನಲ್ಲೋ ಅಥವಾ ಹೊಂಗೆ ಮರ ಇದೆ ಅಥವಾ ಏನು ನಿಮ್ಮ
ಹಲಸಿನ ಮರ ಇದೆ, ಅದ್ರ ಯಾವುದೇ ಕೆಳಗಡೆ ರೀತಿ ಒಂದು ರಾಸಾಯನಿಕ ಕ್ರಿಮಿ ಹಾಕಿಲ್ದಿರೋ ಅಂತ ನಿಮ್ಮ ಅತಿ ಸಮೀಪವಾಗಿರಲಿ ಓಕೆ ಅದನ್ನ ತೊಗೊಂಡು ಬಂದಾಕ್ರಿ. ಯಾರೋ ಹೇಳ್ತಾರೆ ಓ ಕಾಡಿಂದ ತೊಗೊಂಬಂದಿದೆ ಅಂತ. ಕಾಡಿನ ಗುಣ ಅದು, ಅಲ್ಲಿ ತುಂಬಾ ಸತ್ವ ಭರಿತ ಇರುತ್ತೆ. ಅದಂತ ನೀವು ಇಲ್ಲಿ ಹಾಕ್ಬಿಟ್ಟು ಎಲ್ಲ ಹೆಚ್ಚಾಗ್ಬಿಟ್ರೆ ನಮ್ಗೇನು ಬೇಕಾಗಿಲ್ಲ ಅದು. ಇಲ್ಲಿ ಹೇಳ್ದಲ್ಲ ನಿಮಗೆ, ಅಲ್ಲಿ ಅವರು ಸಕ್ಕರೆ ಕಾಯಿಲೆ ಇದೆ ಅಂದರೆ ಅವರು ಸಕ್ಕರೆ ಬೇಡ, ಸಕ್ಕರೆ ಇಲ್ದೇ ಅಡುಗೆ ಮಾಡ್ಬೇಕು ನೀವು. ಮತ್ತು ಸಕ್ಕರೆನೇ ಬೇಡ ಅಂತಂದಾಗ ಅದನ್ನು ಪಕ್ಕಕ್ಕೆ ಇಡ್ಬೇಕು ನೀವು. ಇಷ್ಟೇ ಇದು. ನೀವು ಮತ್ತೇನು ತುಂಬ ಇದರಿಂದ ಏನು ದೊಡ್ಡ ವಿಜ್ಞಾನ ಇಲ್ಲ ಇದು. ಹಾಗಾಗಿ ನಮ್ಮ ದಿನನಿತ್ಯ ಕರ್ತವ್ಯದಲ್ಲಿ, ದಿನನಿತ್ಯ ಕ್ರಿಯೆಗಳಲ್ಲಿ ನಾವು ಮಾಡೋ ಕೆಲಸನ ನಾವು ಗಮನಿಸ್ಬಿಟ್ವಿ ಅಂದರೆ ಅಲ್ಲಿ ಏನೂ ಸಮಸ್ಯೆ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ತುಂಬ ಇದರಿಂದ ವಿಜ್ಞಾನ ಇದೆ, ಇದಕ್ಕೆ ನಾವು MSc ಮಾಡಬೇಕು, PhD ಮಾಡಬೇಕು ಅಂತ ಮಾಡಿದ್ರೆ ಖಂಡಿತ ಇದರೊಳಗೆ ಸಾಧ್ಯ ಇಲ್ಲ. ಇದನ್ನು ಇದು ತುಂಬ ಸುಲಭವಾದ ಜ್ಞಾನ. ಅದನ್ನೇ ಆ ಥರ ನೀವು ಮಾಡಿದಾಗ ಏನಾಗುತ್ತೆ, ಜೀವಾಣುಗಳು ವೃದ್ಧಿ ಯಾವುದಾದ್ರು ಬೇಕೋ ಅದು ಯಥೇಚ್ಛವಾಗಿ ನಮಗೆ ಉತ್ಕೃಷ್ಟವಾದ ಜೀವಾಮೃತ ಸಿಗುತ್ತೆ. ನನಗೇನು ಬೇಕು, ಒಬ್ಬ ರೈತನಾಗಿ ಅಥವಾ ಒಬ್ಬ ವ್ಯಾಪಾರಸ್ಥ ಆಗಲಿ ಯಾರೇ ಏನು ನೋಡ್ತಾರೆ, ನನಗೆ ಹೆಚ್ಚು ಬೇಕು, ಲಾಭ ಬೇಕು, ಹೆಚ್ಚು ಬೇಕು. ಸೊ ನಿನ್ಗೆ ಹೆಚ್ಚು ಬೇಕು ಅಂದಾಗ ಏನು ಮಾಡಬೇಕು, ಒಂದಷ್ಟು ಮಣ್ಣು ತಂದು ಹಾಕೋಕ್ಕಾಗಲ್ವ ನೀನು? ಅದನ್ನೂ ಸೋಂಬೇರಿತನ ಮಾಡಿಬಿಟ್ಟು ಓ ನನ್ನ ಮನೆ ಕೆಳಗಡೆ ಇದೆ, ಮುಂದೆನೇ ಓ ಚೆನ್ನಾಗಿದೆ, ಒಂದು ದಾಸವಾಳದ ಗಿಡ ಇದೆ, ಅದ್ರ ಕೆಳಗಡೆಯಿಂದ ಹಾಕ್ತೀನಿ, ದಯವಿಟ್ಟು ಮಾಡೋಕ್ಕಾಗಬೇಡಿ, ತೊಗೊಂಬಂದು ಹಾಕಿ. ಹಂಗಾರೆ ಬೆಳೆಯೋದೇ ಇಲ್ಲ ಅಂತಲೂ ಪ್ರಶ್ನೆ ಕೇಳಿದೆ. ಬೆಳೀತವೆ ಸ್ವಾಮಿ, ನಿಮಗೆ ಬೇಕಾಗಿರೋದೇನು ಹೆಚ್ಚು ಲಾಭ ಮತ್ತು ರೋಗ ಮುಕ್ತ. ಅದೊಂದೇ ಅಲ್ಲ, ಅದು ತುಂಬ ಇದೆ. ನಾವು ಅದನ್ನು ಮಾತಾಡ್ಕೊಂಡು ಹೋದ್ವಿ ಅಂದರೆ ಬರೀ ಈ ಒಂದು ಎಪಿಸೋಡ್ ಬರೀ ಅದಕ್ಕೆ ಮುಗಿದೋಗುತ್ತೆ. ಅದರೊಳಗೆ ಹಾಕೋದ್ರಿಂದ ಏನಾಗುತ್ತೆ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಆ ಮಣ್ಣು ನಾವು ತಂದು ಹಾಕ್ತೀವಿ, ಅಲ್ಲೊಂದು ಪೋಷಕಾಂಶದ ಕೊರತೆ ಇದೆ. ಈಗ ನೋಡ್ರಿ, ನಿಮ್ಮ ತೋಟ ಅಥವಾ ಹೊಲದಲ್ಲಿ ಯಥೇಚ್ಛವಾಗಿ ಕಾಳುಗಿಡಗಳು ಬಂದಿದ್ದಾವೆ. ಮುಂದಿನ ಸಲ ನೀವು ಏನಾದರೂ ಪ್ರಯತ್ನ ಮಾಡಿದ್ರೆ ಬರಲ್ಲ. ಅದಕ್ಕೇನು ಹೇಳ್ತೀವಿ, ಬೆಳೆ ಬದಲಾಯಿಸ್ರಿ ಅಂತೀವಿ. ಈ ಸಲ ಅಳಸಂಡೆ ಕಾಳು ಹಾಕಿದ್ದೀವಿ, ಹೆಸರು ಕಾಳು ಹಾಕಿದ್ದೀವಿ, ಉದ್ದಿನ ಕಾಳು ಹಾಕಿದ್ದೀವಿ. ನೋಡ್ರಿ ಇವಾಗಲೇ ಮಳೆ ಬತ್ತಾ, ನೀವು ಟಿಪ್ಟೂರ್ ಆ ಕಡೆಗೆ ಹೋಗ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಹೆಸರು ಕಾಳು ಇದನ್ನು ಬಿತ್ತನೆ ಮಾಡ್ಬಿಡ್ತಾರೆ. ಇವಾಗ ನಮ್ಮ ಕಡೆ ಬರಣಿ ಮಳೆ ಬಂದಿಟ್ಕೆ ಅಳಸಂಡೆ ಹಾಕ್ಬಿಡ್ತಾರೆ. ಇನ್ನು ಅಲ್ಲೋದ್ವಿ ಅಂದರೆ ಮಡಕೆ ಕಾಳವನ್ನು ಹಾಕ್ಬಿಡ್ತಾರೆ. ಅದಾಗಿದ ತಕ್ಷಣದಲ್ಲಿ ಅವ್ರು ಜೋಳ ಹಾಕ್ತಾರೆ, ಇವರು ಇಲ್ಲಿ ರಾಗಿ ಹಾಕ್ತಾರೆ, ಇವ್ರು ಇನ್ನೊಂದು ಹಾಕ್ತಾರೆ. ಈ ಹೆಸರು ಕಾಳು ಇವನ್ನ ಹಾಕ್ಬಿಟ್ಟು ಜೂನ್ಗೆ ಮತ್ತೆ ಅದ್ರ ಮೇಲೆ ಶೇಂಗಾ ಹಾಕಲ್ಲ. ಯಾಕೆಂದ್ರೆ ಅಲ್ಲಿ ಆ ಗಿಡದ ಕೆಲಸನೇ ಯೂರಿಯಾ ಕೊಡೋದು, ಸಾರ್ವಜನಿಕನ ಸ್ಥಿರೀಕರಿಸೋದು ಅದ್ರ ಕೆಲಸ. ಅಲ್ಲಿ ಯಥೇಚ್ಛವಾಗಿ ಸಾರ್ವಜನಿಕ ಇರೋ ಜಾಗದಲ್ಲಿ ಮತ್ತೆ ನೀವು ಅಲ್ಲಿ ಹಾಕ್ದಾಗ ಏನಾಗುತ್ತೆ, ಅದ್ರ ಇಳುವರಿ ಬರಲ್ಲ. ಶೇಂಗಾ ಕಾಯಿ ಕಚ್ತವೆ, ಬಡ್ಡೆ ಕಚ್ತವೆ. ನೀವು ಕಿತ್ತ ಗಿಡ 50-60 ಕಾಯಿ ಆಗಿರ್ತವೆ, ಸಣ್ಣ ಪೀಚುಗಳು. ಆದರೆ ಬಲ್ತಿರೋ ಮಾತ್ರ 4-5 ಇರ್ತವೆ. ಖಂಡಿತ ನಿಮಗೆ ಪೂರ್ಣ ಅದು 60-80 ಬಲಿಬೇಕು. ಬುಡ್ಕಾಯಿ ಆಯಿತು ನನ್ನ ಜಮೀನಲ್ಲಿ. ಬುಡ್ಕಾಯಿ ಹಾಕೋದೇನಕ್ಕೆ ಇದಕ್ಕೆ ನೋಡಿ, ಈಗ ಒಂದು ಮೂಲ ಕಾರಣ ಗೊತ್ತಿರಲ್ಲ. ಇವಾಗ ಸಾರ್ವಜನಿಕ ನೋಡಿ, ಯಾವುದೇ ಕಾಳುಗಿಡದ ನೀವು ಕಿತ್ತಾಗ ಬೇರಿನ ಮೇಲೆ ಗಂಟಾಗುತ್ತೆ. ಆ ಬೇರಿನ ಮೇಲೆ ಗಂಟು ಏನೋ ಒಂದೇ ರೈಸೋಬಿಯಂ ಜೀವಾಣುಗಳು, ಅದು ವಾಸಸ್ಥಾನ, ಅದು ಉತ್ಪಾದನೆ ಮಾಡಿ ವಾತಾವರಣದಲ್ಲಿರೋದನ್ನು ತೊಗೊಂಡು ಸಾರ್ವಜನಿಕನ ಅದರೊಳಗೆ ಆಮ್ಲಜನಕ ರಹಿತವಾದ ಗಾಳಿಯನ್ನು ತೊಗೊಂಡು ಅದರೊಳಗೆ ಸಾರ್ವಜನಿಕ ಸ್ಥಿರೀಕರಿಸುತ್ತೆ ಗಿಡಕ್ಕೆ ಬೇಕಾದ ರೀತಿಯಲ್ಲಿ ಅಂತ ಅಂದೆ. ಆ ತನ್ನ ಮೂಲ ಗಿಡಕ್ಕೆ ಕೊಟ್ಟು ಮಿಕ್ಕಿದ್ದನ್ನು ಹೊರಗಡೆ ಸೂಸುತ್ತೆ. ಅದನ್ನು ಮೂಲ ಬೆಳೆಗಳು ಅಥವಾ ಏಕದಳ ಬೆಳೆಗಳು ತೊಗೊಳ್ತವೆ ಅಂತ ನಾವಾಗಲೇ ಚರ್ಚೆ ಮಾಡಿದ್ದೀವಿ. ಇಲ್ಲೇನಾಗುತ್ತೆ ಅಂದರೆ, ನೀವು ಆ ಕಾಳು ಮೇಲೆ ಕಾಳು ಮತ್ತೆ ಹಾಕಿದ್ರಿ ಅಂದರೆ, ಕಾಳು ಗಿಡ ಈ ಸಲ ಬೆಳೆದೀವಿ, ಮತ್ತೆ ಮುಂದಿನ ಸಲ ದ್ವಿದಳನೇ ಬೆಳಿತೀವಿ ಅಥವಾ ಕಾಳು ಗಿಡನೇ ಬೆಳೆಯೋಕ್ಕೆ ಹೋಗ್ತೀವಿ ಅಂದಾಗ ಏನಾಗುತ್ತೆ, ಇಳುವರಿ ಕೊಡಲ್ಲ. ಆ ಏನು ಆ ಬೇರಿನ ಮೇಲೆ ಆಗ್ಬೇಕಾದಂಥ ಗಂಟುಗಳು ಅವು ಇಸ್ಕೋಗ್ತವೆ, ಅವು ವೃದ್ಧಿ ಆಗೋಕ್ಕೆ ಬಿಡಲ್ಲ. ಕಾರಣ ಯಾಕೆಂದ್ರೆ ಅಲ್ಲಿ ಯಥೇಚ್ಛವಾಗಿದೆ. ಪ್ರಕೃತಿಲಿ ಒಂದು ನಿಯಮ ಇದೆ, ನೀವು ಸುಮ್ಮನೆ ಇದೆ ಅಂತ ಅಂದ್ಬಿಟ್ಟು ಚೆಲ್ಲೋದಲ್ಲ. ಅತಿ ಆದರೆ ಯಾವುದೇ ಆದರೂ ಅಮೃತ ಕೂಡ ವಿಷ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಆಗಲೇ ಇದೆ, ಬೇಕಾಗಿಲ್ಲ, ಮತ್ತು ನೀನು ಅಲ್ಲಿ ಆಗ್ತಾ ಏನಾಗುತ್ತೆ, ಅದು ಇಳುವರಿ ಕೊಡಲ್ಲ. ಅದನ್ನೇ ನಾವು ಏಕದಳ ಈ ಧಾನ್ಯಗಳು, ದವಸ ಧಾನ್ಯ ಅಂತ ಏನಂತೀವಿ, ಅವನ್ನ ಹಾಕಿರ್ತೀವಿ, ರಾಗಿ ಹಾಕ್ತೀವಿ. ಮುಂದಿನ ಸಲ ಏನು ರಾಗಿ ಹಾಕಿದ್ರೆ ಬರಲ್ಲ ಇಳುವರಿ. ಇಲ್ಲ ಸರ್ ನಮ್ಗೆ ಚೆನ್ನಾಗಿ ಬರ್ತದೆ. ಹ್ಞೂನಪ್ಪ, ನೀನು 2-3 ಮೂಟೆ ಯೂರಿಯಾ ಚೆಲ್ಲಿದೆ, ಬರ್ತಾ ಇದೆ. ಆದರೆ ಗುಣ ಏನೋ, ನೀರಿನಲ್ಲಿ ಹಾಕಿರೋಂಥ ಸಕ್ಕರೆ ಅಥವಾ ನೀರಿನಲ್ಲಿ ಹಾಕಿರೋಂಥ ಉಪ್ಪಿನ ಗುಣ. ಅದು ನಿನಗೆ ಬೇಕಾಗಿರೋದೇನೋ ಮೂಲ. ನಿಸರ್ಗದತ್ತವಾಗಿ ಅತಿ ಪೌಷ್ಟಿಕವಾದ ಆಹಾರ ಬೇಕು, ಇಳುವರಿ ಬೇಕು. ಅಂಥ ಸಮಯದಲ್ಲಿ ಏನಾಗ್ತದೆ, ನೀನು ಇವನ್ನ ಗಮನಿಸ್ಕೊಬೇಕು. ಇದು ಹಾಕಿದ್ರೆ ಹೆಚ್ಚಾಗುತ್ತೆ. ಇವಾಗ ನೀವು ಏಕದಳ ಹಾಕಿದ ತಕ್ಷಣ ಏನಾಗುತ್ತೆ, ಅದಕ್ಕೆ ಮೂಲವಾಗಿ ಸಾರ್ವಜನಿಕ ಬೇಕು, ಯೂರಿಯಾ ಬೇಕು ಅವಕ್ಕೆ. ಯಾಕೆಂದರೆ ಅವು ಉತ್ಪಾದನೆ ಮಾಡ್ಕೊಳ್ಳಲ್ಲ. ಅವು ಈ ಸಾರ್ವಜನಿಕ ಎಲ್ಲ ಸಸ್ಯಗಳು ಎಲೆಗಳ ಮುಖಾಂತರ ನಿರಂತರ ಉಸಿರಾಟ ಮಾಡ್ತಿರೋ ಒಳಗಡೆ ಹೋಗೇ ಹೋಗುತ್ತೆ. ಆದರೆ ಬೇಕಾಗಿಲ್ಲ. ಭತ್ತ ಇದೆ ಮನೆ ತುಂಬ, 3 ಜನ ಬಂದರೆ ಅಡುಗೆ ಮಾಡೋಕ್ಕೇನಿಲ್ಲ, ಅಕ್ಕಿ ಇಲ್ಲ. ನೋಡಿ 100 ಮೂಟೆ ಭತ್ತ, 3 ಜನಕ್ಕೆ ಮಾಡೋಕ್ಕೆ ಅಕ್ಕಿ ಇಲ್ಲ. ಸೊ ಅಂದರೆ ಆ ಭತ್ತ ಅಷ್ಟಿದ್ರೂ ಕೂಡ ಆ ರೀತಿಲಿ ಅದು ಅಲಭ್ಯ.
ಭತ್ತ ನಿಮಗೆ 100 ಮೂಟೆ ಇದೆ, ಆದರೆ ಅಲಭ್ಯ, ನಿಮ್ಗೆ ಅದು ಉಪಯೋಗಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕಾಗಲ್ಲ. ಅದನ್ನು ನೀವು ಬಡಿದು ತೂರಿ ಮೇಲ್ ಚಿಲ್ಕೆ ಎಲ್ಲ ತೆಗೆದು ಇದು ಒಟ್ಟಿನೆಲ್ಲ ತೆಗೆದು ನೀವು ಅದನ್ನು ಶುದ್ಧಿ ಮಾಡ್ಕೊಂಡು ನೀವು ಮಾಡಿದಾಗ ಮಾತ್ರ ಅನ್ನ ಆಗುತ್ತೆ. ಅದು ಮಾತ್ರ ನಿಮಗೆ ಕೆಲಸಕ್ಕೆ ಬರುತ್ತೆ. ಸೊ ಈ ರೀತಿ ಅಲಭ್ಯ ರೀತಿಲಿ ಇರೋದನ್ನು ಲಭ್ಯ ರೀತಿಗೆ ಮಾಡಬೇಕು ಅಂದಾಗ ಇದು ಬೇಕಾಗುತ್ತೆ. ಸೊ ಸಾರ್ವಜನಿಕ ತೊಗೊಂಡ್ಬಿಟ್ಟಿದೆ, ಮುಂದಿನ ಸಲ ಮತ್ತೆ ರಾಗಿ ಹಾಕ್ತೀನಿ, ಬರಲಿಲ್ಲ, ಮುಂದಿನ ಸಲ ಮತ್ತೆ ಭತ್ತ ಬೆಳಿತೀನಿ, ಬರಲ್ಲ. ನಮ್ಮ ಮೂಲ ಪೂರ್ವಿಕರು ಏನು ಮಾಡೋರು, ಭತ್ತದ ಗದ್ದೆ ಮಾಡೋಕ್ಕೆ ಮುಂಚೆ ಸೊಪ್ಪು ತುಳಿಯೋರು. ನಿಮ್ಗೆ ಯಾವುದೋ ಸೊಪ್ಪು ತುಳಿತಿರಲ್ಲ, ಬರೋ ಗದ್ದೆದ ಐತೆ ಅಂತ ಹುಲ್ಲು ತುಳಿತಿರಲ್ಲ. ಅವರು ಏನು ತುಳಿತಿದ್ರು, ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ತಂಗಡಿ ಸೊಪ್ಪು, ಎಕ್ಕೆ ಸೊಪ್ಪು, ಈ ಥರ ಯಾವುದ್ರೊಳಗೆ ಸಾರ್ವಜನಿಕ ಹೆಚ್ಚಿದೆ ಅದನ್ನು ತುಳಿದುಬಿಟ್ಟು ಮತ್ತೆ ಅದ್ರ ಮೇಲೆ ಗದ್ದೆ ಪೈರು ನಾಟಿ ಮಾಡ್ತಾ ಇದ್ರು. ಹೌದಲ್ವಾ? ಓಕೆ ಸರ್, ಓಕೆ ಓಕೆ, ಸುಲಭ ನೋಡ್ರಿ. ನಮ್ಮ ಪೂರ್ವಿಕರಿಗೆಲ್ಲ ಗೊತ್ತಿತ್ತು, ನಮಗೆ ಗೊತ್ತಿಲ್ಲ. ಗದ್ದೆ ಮೇಲೆ ಗದ್ದೆ, ಗದ್ದೆ ಮೇಲೆ ಗದ್ದೆ, ಗದ್ದೆ ಮೇಲೆ ಗದ್ದೆ, ಅರ್ಧ ಮೂಟೆಯಿಂದ ಹಿಡಿದು ಇವತ್ತು ರಾಯಚೂರು ನೀವು ಸಿರಿಗುಪ್ಪ ಆ ಕಡೆಗೆ ಹೋದರೆ ಬಂದಿರೋ ಮಾಹಿತಿ ಪ್ರಕಾರ 6ರಿಂದ 10 ಮೂಟೆ ಹಾಕ್ತಾರಂತೆ. ಅರ್ಧ ಮೂಟೆಯಿಂದ 10 ಮೂಟೆಗೆ ಹೋಗಿದೆ. 10 ಮೂಟೆಗೆ 30 ಮೂಟೆ ನಿಮಗೆ ಭತ್ತ ಬಂತು ಅಂದರೆ ಸ್ವಾಮಿ ನೀವೇನು ತಿಂತಿದ್ರೆ ಯೋಚನೆ ಮಾಡಿರಿ. ಓಕೆ ಸರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ವಿರಾಮದ ನಂತರ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮ, ಮತ್ತೆ ಬರ್ತೀವಿ. ವಿರಾಮದ ನಂತರ ಮತ್ತೆ ಸ್ವಾಗತ. ಎಸ್ ಸರ್, ಈಗ ಘನಾಮೃತದಲ್ಲಿ ಅದು ಇಳುವರಿ ಬಗ್ಗೆ ಮಾತಾಡ್ತಾ ಇದ್ರಿ. ಓಕೆ, ಅದು ಹೇಗೆ ಹಂಗೆ ಮುಂದುವರಿಸಿ ನೀವು. ಅದೇ ಈಗ ಭೂಮಿಲಿ ಸಸ್ಯಕ್ಕೆ ಏನು ಬೇಕೋ ಅದು ಬೇಕೇ ಬೇಕು. ಓಕೆ, ನಾವು ಹಾಗಾಗಿ ಬೆಳೆ ಮಾರ್ಪಾಡು ಮಾಡೋದ್ರಿಂದ ಈ ಕಾಳುಗಿಡಗಳು ಸ್ಥಿರೀಕರಿಸಿರೋ ಅಂಥ ಸಾರ್ವಜನಿಕ ನಾವು ತೊಗೊಂಡು ಬೆಳಿತೇವೆ. ಸಾರ್ವಜನಿಕ ಖಾಲಿ ಆಯಿತು, ಮತ್ತು ಸಾರ್ವಜನಿಕ ಕೊಡೋಕೆ ಏನು ಮಾಡ್ತೀರಾ, ಸಾರ್ವಜನಿಕ ಹೆಚ್ಚಾಯಿತು, ದ್ವಿದಳ ಹಾಕಿ ಏಕದಳ ಕೊಡ್ತೀವಿ. ಏಕದಳ ಬೆಳೆ ತೊಗೊಂಡ್ವಿ, ಸಾರ್ವಜನಿಕ ತೊಗೊಂಡ್ಬಿಡ್ತು, ಭೂಮಿ ಖಾಲಿ ಆಯಿತು, ಮತ್ತೇನು ಮಾಡ್ತೀವಿ, ದ್ವಿದಳ ಹಾಕ್ತೀವಿ. ನಿತ್ಯ ನಿರಂತರ ಕ್ರಿಯೆ ಆಯಿತು. ಆದರೆ ನಮ್ಮ ಪೂರ್ವಿಕರು ತುಂಬ ಬುದ್ಧಿವಂತನಲ್ಲಿ ಕೆಲಸ ಮಾಡೋರು. ಅಗಡಿ ಸಾಲು ಕೊಡ್ತಾಯಿದ್ವಿ. 6 ಸಾಲ ಆದಮೇಲೆ ಕಾಳುಗಿಡಗಳು, ಇವನ್ನ ಸಾಸಿವೆ ಎಲ್ಲ ನೀವು ನೋಡೋದಂದ್ರೆ ಒಳಗೆ ಅತಿ ಹೆಚ್ಚು ಸಾರ್ವಜನಿಕ ಕೊಡೋವು ಇರೋವು. ಕಡಲೆಕಾಯಿ ಹಾಕೋರು, ತೊಗರಿ ಹಾಕೋರು, ಉದ್ದು, ಹೆಸರು, ಅಳಸಂಡೆ, ಇವನ್ನ ಸಾಸಿವೆ ಇವನ್ನೆಲ್ಲ ಹಾಕೋರು. ಅದರಲ್ಲಿ ಮತ್ತೆ ದನಗಳಿಗೆ ಬೇಕು ಅಂತ ಜೋಳನ ಹಾಕೋರು, ಮುಸ್ಕಿನ ಜೋಳ ಹಾಕೋರು ಮಕ್ಳಿಗೆ ಬೇಕು ಅಂತ. ನಾವು ಅದು ಮಾತಾಡ್ಕೊಂಡು ಸಾಧಾರಣ ಮಾತಾಡಿದ್ವಿ ಅನ್ಸುತ್ತೆ. ಈ ಜೋಳ ಇವನ್ನೆಲ್ಲ ಹಾಕ್ದಾಗ ಅದ್ರ ಮೇಲೆ ಪಕ್ಷಿಗಳು ಬಂದು ಕೂತ್ಕೊಂತವೆ. ಪಕ್ಷಿ ಮೂಲವಾಗಿ ಏನು ಬರ್ತವೆ, ಹಾರ್ತಿರ್ತವೆ, ಸಾಕಾಗ್ತದೆ. ಹಸಿರು ಇದ್ದಾಗ ಬರ್ಡ್ ಪರ್ಚ್ ಅಥವಾ ಗಿಡ ಹಕ್ಕಿ ಕೂತ್ಕೊಳ್ಳೋಕ್ಕೆ ಅಂತ ಒಂದು ವ್ಯವಸ್ಥೆ ಅಂದ್ಬಿಟ್ಟು ಅವು ಬರ್ತವೆ. ಬಂದಲ್ಲಿ ಕೂತಾಗ ಪ್ರಶಾಂತವಾಗಿದೆ, ಎಲ್ಲ ಹಿಂಗೆ ನೋಡ್ತಿರ್ತವೆ. ಆ ಕಾಳು ತಿನ್ನೋಣ ಅಂದ್ಕೊಳ್ಳೋಂಥ ಸಮಯದಲ್ಲಿ ಈ ಕಡೆ ಪಕ್ಕದಲ್ಲಿ ಒಳ್ಳೆ ಹುಳುಗಳು ಆ ಗಿಡದ ಮೇಲೆ ಇರೋದು ಅಥವಾ ಏನುಗಳಿರೋದು ಇವು ಅದನ್ನು ದಾಳಿ ಮಾಡ್ತಿರೋದು ನೋಡ್ತವೆ. ಇವು ಅದು ದಾಳಿ ಮಾಡ್ತಾ ಇದ್ದಾವೆ, ನಾನು ನಿಲ್ಲಿಸ್ಬೇಕು ಅಂತ ಅದ್ರ ಚಿಂತನೆ ಅಲ್ಲ. ಅದು ನಾನು ಒಳ್ಳೆ ಆಹಾರ ಸಿಕ್ತು, ಇಲ್ಲಿ ಒಬ್ಬಟ್ಟಿನ ಊಟ ಬೇಕು, ಅಲ್ಲಿ ಬಾಡೂಟ ಬೇಕು ಅಂತ ಆಯ್ತು. ಸೊ ನೀವು ಎಷ್ಟೇ ಮಾಡ್ರು ಒಬ್ಬಟ್ಟು ಊಟಕ್ಕೆ ಜನ ಬರಲ್ಲ, ಅದು ಚೆನ್ನಾಗಿ ಗೊತ್ತೈತೆ. ಇದು ಅಂದಾಗ ತುಂಬ ಜನ ಸೇರ್ತಾರೆ. ಹಾಗಾಗಿ ಅದನ್ನು ನೋಡಿದಾಗ ಏನು ಮಾಡ್ತೇವೆ, ಅದನ್ನು ತಿನ್ನಕ್ಕೆ ಹೋಗುತ್ತೆ. ರೈತನಿಗೆ ಉಪಯೋಗನೋ ನಷ್ಟನೋ? ಖಂಡಿತ ಉಪಯೋಗ. ಮತ್ತು ಅದೆಲ್ಲಿಂದನೋ ಆರ್ಕೊಂಬಂದು ಅಲ್ಲಿ ಕೂತ್ಕೊಂಬಂದು ಇಕ್ಕೆ ಇಡುತ್ತೆ, ಮೂತ್ರ ವಿಸರ್ಜನೆ ಮಾಡುತ್ತೆ, ಎಷ್ಟು ಲಾಭ ಮಾಡುತ್ತೆ. ಸೊ ಇದು ಏನಾಗಿದೆ ನಮಗೆ ಅಂದರೆ, ಪಕ್ಷಿ ಬರಬಾರ್ದು, ತಿನ್ಕೊಂಡು ಹೋಗ್ಬಿಡ್ತವೆ, ಮಾಡಿಬಿಡ್ತವೆ, ತಪ್ಪು ಕಲ್ಪನೆಗಳು. ನನ್ನ ಜಮೀನಲ್ಲಿ 1/2 ಎಕರೆ ಬರೀ ನನ್ನ ಸಜ್ಜೆ ನೋಣೆ ಸಾಮೆ ಅದನ್ನೇ ಹಾಕ್ಬಿಡ್ತೀನಿ, ಒಂದು ಕುಯ್ಯೋಕ್ಕೂ ಹೋಗಲ್ಲ ನಾನು. ಯಾಕೆಂದ್ರೆ ನವಿಲುಗಳಿಗೆ ಬೇಕಾಗಿದೆ. ಅದು ಮಾಡಿಬಿಟ್ಟು ನಾವು ತಿನ್ನೋಂಥ ರಾಗಿ ಭತ್ತಕ್ಕೆ ಅವು ದಾಳಿ ಮಾಡಲ್ಲ ಅಂದ್ಬಿಟ್ಟು ಏನು ಮಾಡ್ತೀವಿ, ಒಂದು ಕಡೆಗೆ ಹಾಕ್ಬಿಡ್ತೀವಿ. ಅಲ್ಲಿ ಬರ್ತವೆ ನಿತ್ಯ ನಿರಂತರ, ಎಷ್ಟು 30, 40, 50 ಇರ್ತವೆ. ಸಾರ್ ದಾಳಿ 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 ಅದಕ್ಕೆ ಅಂತ ಬಿಟ್ಬಿಡ್ತೀವಲ್ಲ. ಎಲ್ಲ ನನಗೆ ಬೇಕು ಅಂತ ಅಂದಾಗ ನಿನ್ಗೆ ಎಲ್ಲನೂ ಸಿಗಲ್ಲ, ಏನೂ ಸಿಗಲ್ಲ, ಮತ್ತು ಸಮಸ್ಯೆಗೂ ಸಿಗಾಕಂತೀಯ. ಅವು ಬದುಕಬೇಕು, ನಾವು ಬದುಕಬೇಕು, ಇಳುವರಿ ಜಾಸ್ತಿ ಮಾಡ್ಕೊ. ಇಳುವರಿ ಜಾಸ್ತಿ ಮಾಡೋದಾಗೆ ನೈಸರ್ಗಿಕ ಕೃಷಿ ಮಾಡೋದು. ಸೊ ಇವಾಗೇನು ನಾವು ನೋಡ್ತಾ ಇದ್ವಿ, ಪೋಷಕಾಂಶ ಎಲ್ಲ ಭೂಮಿಲಿದೆ, ಅವು ಕೊಡೋದಕ್ಕೆ ಬೇಕು. ಹಾಗಾಗಿ ಬೆಳೆ ಪರಿವರ್ತನೆ ತುಂಬ ಮುಖ್ಯ.
ಘನಜೀವಾಮೃತ ಮುಂದುವರ್ಕೊಂಡು. ಸೊ ಇವಾಗ ಏನು ಮಾಡಿದ್ದೀವಿ, ಒಂದು 10 ದಿವಸದ ನಿತ್ಯ ನಿರಂತರವಾಗಿ ದಿನ ಕಸ ತೆಗೆಯೋದು, ಸಗಣಿ ತೆಗೆಯೋದು, ಹಾಕೋದು. ಸಗಣಿ ಬಂದಾಗ ಗಂಜಲ ಅದ್ರ ಮೇಲೆ ಬಿದ್ದಿರುತ್ತೆ, ಗಂಜಲನೂ ಅದ್ರಾಗಲೇ ಸಿಕ್ಕಿರುತ್ತೆ. ಒಂದು 10 ದಿವಸದ ಸಗಣಿ, ಅದ್ರ ಮೇಲೆ 1-2 kg ಬೇಳೆಕಾಳಿಟ್ಟು, 1-2 kg ಬೆಲ್ಲದ ಪುಡಿ ಅಥವಾ ಹಣ್ಣಿಂದು ಇದು, ಮತ್ತು ಒಂದು ಬಕ್ಸೆ, 1-2-3 ಬಕ್ಸೆ ಅಷ್ಟು ನಿಮ್ಮ ಬದುವಿನ ಮಣ್ಣು, ಆಮೇಲೆ ಗಂಜಲ 1-2-3 ಲೀಟ್ರ್. ಇದನ್ನ ಯಾಕೇನು ಮಾಡ್ತೀರಾ, ತಿರುತ್ತಿರುತ್ತೆ. ಒಂದು ದಿನಕ್ಕೆ 1-2-3 ಸಲ ತಿರುಗಿಸ್ಬೇಕು. ಈಗ ನೀವು ಗಿಲಾವ್ ಮಾಡೋಕ್ಕೆ ಮರಳು, ಸಿಮೆಂಟು, ನೀರೆಲ್ಲ ಹಾಕಿ ತಿರುಗಿಸ್ತಿರೋ ಆ ಥರ ಚೆನ್ನಾಗಿ ತಿರುಗಿಸ್ಬೇಕು. ದಿನಕ್ಕೆ 1-2-3 ಸಲ ತಿರುಗಿಸಿ 1-2 ದಿವಸ ತಿರುವಿ ಅದನ್ನೇನು ಮಾಡ್ತೀರಾ, ಅರೆ ನೆರಳು, ತುಂಬ ಬಿಸಿಲಿಗೆ ಹಾಕ್ಬೇಡಿ, ತುಂಬ ನೆರಳಿಗೆ ಹಾಕ್ಬಿಟ್ಟು ಕಾಯೋಕ್ಕೂ ಆಗಲ್ಲ. ಸೊ ಒಂದು ಅರೆ ನೆರಳಲ್ಲಿ ಅದನ್ನು ಒಣಗಿಸ್ಕೊಳ್ಳಿ. ನೀವು ಬೆರಳಿನ ತಟ್ಬೋದು, ಅಥವಾ ನೀವು ಉಂಡೆಗಳನ್ನು ಮಾಡ್ಬೋದು, ಅಥವಾ ಹಂಗೆ ಹರಡ್ಬೋದು. ಈ ರೀತಿ ಮಾಡಿಬಿಟ್ಟು ನೀವು ಅದನ್ನು ಒಣಗಿಸ್ಕೊಳ್ಳಿ. ತುಂಬ ಬಿಸಿಲಿಗೆ ಹಾಕಂಗಿಲ್ಲ, ತುಂಬ ನೆರಳಿಗೆ ಹಾಕಿದ್ರೆ ತುಂಬ ತಡ ಆಗುತ್ತೆ. ಸೊ ಒಂದು ಅರೆ ಬಿಸಿಲು ಬರೋಂಥ ಜಾಗದಲ್ಲಿ ಹಾಕ್ಬಿಟ್ಟು ನೀವು ಅದನ್ನು ಮಾಡ್ಕೊಂಡು ತುಂಬ ಒಣಗಕ್ಕೆ ಬಿಡಬೇಡಿ, ಯಾಕಂದ್ರೆ ಆಮೇಲೆ ಪುಡಿ ಮಾಡೋದು ಕಷ್ಟ. ಅದು ನಾವು ಕೈಯಲ್ಲಿ ಹಿಂಗೆ ಅಂದಾಗ ಪಿಸಕ್ಕಂತ ಅಂತನೂ ಅನ್ನಲ್ಲ, ಇದು ಉಡಿ ಆಗುತ್ತೆ. ಅಂಥ ಸಮಯದಲ್ಲಿ ಬೇಕಾದ್ರೆ ಅದನ್ನು ತೆಗೆದು ನೀವು ದನಗಳು ಕಾಲು ಕೆಳಗಡೆ ಹಾಕ್ಬಿಟ್ರೆ ಅವೇ ಪುಡಿ ಮಾಡ್ತಾವೆ, ನಿಮಗೆ ಕೆಲಸ ಇರಲ್ಲ. ಇಲ್ಲಾಂದರೆ ಒಂದು ಕೋಲ್ಗಿಲ್ ತೊಗೊಂಡು ಬಡಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಸ್ವಲ್ಪ ಆರಿಸ್ಕೊಂಬಿಟ್ವಿ ಅಂದರೆ ಅದರೊಳಗಿರೋದೆಲ್ಲ ಇದು ಹೊರಟೋಗುತ್ತೆ ಪುಡಿ ಮಾಡಿದಾಗ. ತುಂಬ ಒಣಗಿಸ್ಕೊಂಡು ಪುಡಿ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಏನು ಸಮಸ್ಯೆ ಇರುತ್ತೆ ಅಂದರೆ ಇರುವೆಗಳು ಬಂದುಬಿಡ್ತವೆ, ಕೆಂಪು ಇರುವೆಗಳು ಬರ್ತವೆ. ಅದನ್ನೊಂದು ರೈತರು ಸಾರು ಕೆಂಪು ಬಂದು ಖಚಿತವಾಗಿ ಮಾಡ್ತವೆ ಅಂತ ಒಂದು ಅಲ್ಲಿದೆ. ಹಾಗಾಗಿ ಅದನ್ನೊಂದು ಸಣ್ಣ ಸಮಸ್ಯೆ ಇರ್ತದೆ. ಇಲ್ಲಾಂದರೆ ಬೇರೆ ರೀತಿಯೂ ಮಾಡ್ಬೋದು, ಅದೇ ಹೇಳ್ತೀನಿ. ಸೊ ಇದನ್ನು 1-2 ದಿವಸದ ಇದರೊಳಗೆ ನೀವು ಮಾಡಿದ ತಕ್ಷಣ ಅದನ್ನೆಲ್ಲ ಬಡಿದ್ಬಿಟ್ಟು ಪುಡಿ ಮಾಡ್ಕೊಂಡು ಅದನ್ನು ಈ ಗೋಧಿ ಇದೆಲ್ಲ ಜರಡಿ ಮಾಡ್ತೀವಲ್ಲ ನಾವು, ಗೋಧಿ ಅಕ್ಕಿ ಎಲ್ಲ, ಆ ದೊಡ್ಡ ಜರಡಿಲಿ ಜರಡಿ ಮಾಡಿಬಿಟ್ಟು ತುಂಬೆತ್ತಿಕ್ಬಿಡೋದು. ಇದನ್ನು ನಾವು ತಮಾಷೆ ಮಾಡ್ಕೊಂಡು ಹೇಳ್ತಾ ಇರ್ತೀವಿ, ನೀವು ಯೂರಿಯಾ ಚೀಲ DAP ಚೀಲದಲ್ಲೇ ತುಂಬಿಡಬೇಕು, ಎಲ್ಲ ನಗ್ತಿರ್ತಾರೆ, ಓಹೋ ಅಂತಿರ್ತಾರೆ. ಕಾರಣ ಯಾಕೆ ಅಂದರೆ, ಅಪ್ಪ ರೈತ ನೀನು ನಂಬಲ್ಲ ಕೊಡೋ ಮರ ಇದ್ರಲ್ಲಿ ಕೆಲಸ ಆಗುತ್ತೆ ಅಂತ. ನೀನು ಅದನ್ನ ಹಾಕ್ಬೇಕಾದ್ರೆ ಕನಿಷ್ಠ ಯೂರಿಯಾ ಹಾಕ್ತಿದ್ದೀನಿ, DAP ಹಾಕ್ತಿದ್ದೀನಿ ಅಂತ ನಿನ್ನ ಮನಸ್ಸಲ್ಲಿ ಬಂದರೆ ಗಿಡ ಬರುತ್ತೆ ಅನ್ನೋದೊಂದು ಚಿಂತನೆ ಇರುತ್ತೆ. ಹಾಗಾಗಿ ನಿನ್ನ ಮನಸ್ಸಲ್ಲಿರೋವಂಥ ಒಂದು ದುಗುಡಕ್ಕೆ ಅದನ್ನು ಆಗುತ್ತೆ, ಹಂಗೆ ಮಾಡೋಕ್ಕೋಗ್ಬೇಡಿ. ಪ್ಲಾಸ್ಟಿಕ್ ಚೀಲ ಖಂಡಿತ ತುಂಬಬೇಡಿ, ಗೋಣಿ ಚೀಲಗಳು ತುಂಬಿ ಅಥವಾ ಒಂದು ಮೂಲೆಗೆ ರಾಶಿ ಮಾಡಿ ಸುತ್ತಲೂ ಏನಾದರೂ ಆದರೆ ಒಂದು ಸಣ್ಣ ಕಟ್ಟೆ ಕಟ್ಕೊಂಬಿಟ್ಟು ಅಲ್ಲಿ ನೀರನ್ನ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಕೆಂಪು ಇರುವೆಗಳು ಬಂದು ತುಂಬ ಆಗ್ತವೆ. ಅದನ್ನೇನು ದೊಡ್ಡ ಸಮಸ್ಯೆಗಳಲ್ಲ, ಆದರೆ ತುಂಬ್ಕೊಂಡು ಆಚೆ ತರೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೊಂಡು ನಾವು ಅದನ್ನು ಗೋಣಿ ಚೀಲಗಳಲ್ಲಿ ತುಂಬಿಟ್ಬಿಡೋದು ಅಥವಾ ಮೂಲೆಗೆ ರಾಶಿ ಮಾಡಿಬಿಡೋದು. ಮಾಡಿಬಿಟ್ಟು ನೀವು ಯಾವಾಗ ಬೇಕೋ, 6 ತಿಂಗಳಾಗಲಿ ವರ್ಷಕ್ಕಾಗಲಿ, ನಿಮ್ಗೆ ಯಾವಾಗ ಬೇಕೋ ಅದನ್ನು ಬಿತ್ತನೆ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋದು. ಇದನ್ನು ಹೇಗದು ಉಪಯೋಗಿಸೋದು? ಬೀಜಗಳ ಜೊತೆಗೇನಾ? ಇಲ್ಲ, ಬೀಜದ ಜೊತೆಗೆ ಬೀಜಾಮೃತ ಅಂತ ಮಾಡ್ತೀವಿ, ಅದ್ರ ಬಗ್ಗೆ ಮುಂದಿನ ಸಂಚಿಕೆ. ಸೊ ಈ ಘನಜೀವಾಮೃತನ ಏನು ಮಾಡ್ತೀವಿ ಅಂದರೆ, ನಾವು ಮಾಮೂಲಾಗಿ ಮಾಗಿ ಉಳುಮೆ ಅಂತ ಮಾಡಿ ಮುಗಿದ ಮೇಲೆ ಎಲ್ಲ ಆದಮೇಲೆ ನಮ್ಗೆ ಇವಾಗ ಮುಂಗಾರಿ ಮಳೆಗಳು ಬಂದಾಗ, ಮೊದಲನೇ ಮಳೆಗಳು ಬಂದಾಗ ನಾವು ಭೂಮಿ ಹದ ಮಾಡ್ತೀವಿ. ಅಂದರೆ ಉಳುಮೆ ಮಾಡ್ಕೊಂಡು, ಉತ್ತರ ಕರ್ನಾಟಕದಲ್ಲೆಲ್ಲ ಮಡಿಕೆ ಹೊಡೆಯೋದು ಅಂತಾರೆ, ನಮ್ಮಲ್ಲಿ ನೆಗ್ಲು ಹೊಡೆಯೋದು ಅಂತ, ಉಳುಮೆ ಮಾಡ್ಕೊಂಡು ಭೂಮಿನ ಹದ ಮಾಡ್ತೀವಿ. ಹದ ಮಾಡ್ಕೊಂಡು ಈ ತಯಾರಿಗೆ ಮೊದಲನೇ ತಯಾರಿ ನಡೆಯುತ್ತೆ ಅಲ್ಲಿ ಮುಂಗಾರಿಲಿ. 2ನೇ ಸಲ ನಾವು ಇವತ್ತು ನಾಳೆ ಮಾಡ್ತೀವಿ ಅಂದಾಗ ಮತ್ತೆ ಇದನ್ನು ಹದ ಮಾಡ್ತೀವಿ, ಉಡಿಗಳೆಲ್ಲ ಹೊಡೆದೋಗಕ್ಕೆ ಮಾಡೋದಕ್ಕೆ ಮಾಡೋಂಥ ಆ ಸಮಯದಲ್ಲಿ. ಅಂದರೆ ನಾಳೆ ಬಿತ್ತನೆ ಮಾಡ್ತೀವಿ ಅಂತ ಹಿಂದಿನ ದಿವಸ ಏನು ಕ್ರಿಯೆ ಮಾಡ್ತೀವಿ ಅಂಥ ಸಮಯದಲ್ಲಿ ಸುಮಾರು ಒಂದು 200 kg ಅಷ್ಟು ಈ ಪುಡಿ ತೊಗೊಂಡು ನೀವು ಎರ್ಚ್ಬಿಡೋದು ಭೂಮಿಗೆ ಎರ್ಚ್ಬಿಟ್ಟು ಉಳುಮೆ ಮಾಡ್ತೀವಿ. ಅದೇನಾಯಿತು, ಎಲ್ಲ ಭೂಮಿಗೆ ಜೀವಾಣುಗಳು ಕೊಟ್ಟಿದ್ದೀರ. ಆ 200 kg ಕೊಟ್ಟಾಗ ಸಗಣಿಲಿ ಇದರೊಳಗಿರೋಂಥ ಪೋಷಕಾಂಶಗಳು ಕೂಡ ಅದಕ್ಕೆ ಲಭ್ಯ ಆಗಿರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರ, ಮತ್ತೆ ನಾಳೆ ಮಾರನೇ ದಿವಸ ನೀವು ಸಾಲು ಹೊಡೆದ್ಬಿಟ್ಟು ಬಿತ್ತನೆ ಮಾಡ್ತೀರ. ಬಿತ್ತನೆ ಸಮಯದಲ್ಲಿ ನಾವು ಸಾಧಾರಣ ಏನೇ ಒಂದು ಬಿತ್ತನೆ ಮಾಡಬೇಕು ಅಂದಾಗ ಅದಕ್ಕೆ ಗೊಬ್ಬರಗಳನ್ನ ಬೆರೆಸ್ಕೊಳ್ಳೋದು ಮೊದಲಿಂದ ವಾಡಿಕೆ ಇದೆ. ಯಾಕಂದರೆ ಇಲ್ಲಾಂದರೆ ಒಂದೇ ಕಡೆ ಬಿದ್ದುಬಿಡ್ತದೆ ಅಂತ. ಅಂದರೆ ರಾಗಿಗೆಲ್ಲ 3, 5, 6 ಪಟ್ಟು ಹಾಕಂತಾರೆ. ಆ ರೀತಿ ಇದನ್ನು ಹಾಕ್ಕೊಂಡು ಬಿತ್ತನೆ ಮಾಡ್ಕೊಂಡು ಹೋಗಿ ಸೆಡ್ಡೆಲ್ಲನ ಹಾಕೊಳ್ಳಿ ನೀವು, ಅಥವಾ ಕೈಯಲ್ಲೇ ಬಿತ್ತನೆ ಮಾಡೋದಿದ್ರು ನೀವು ಈ ರೀತಿ ಮಾಡೋದು. ಸಾಲುಗಳಲ್ಲಿ ಬಿತ್ತನೆ ಮಾಡೋಂಥ ಸಮಯದಲ್ಲಿ ಮಾಡೋದು. ಇನ್ನೊಬ್ಬರು ಮಾಮೂಲಾಗಿ ಏನು ನಾವು ಇದೆಲ್ಲ ಹಾಕಿದ್ಮೇಲೆ ಬಿತ್ತನೆ ಮಾಡಿದ್ಮೇಲೆ ಗೊಬ್ಬರ ಇಟ್ಕೊಂಬತ್ತೀವೋ ಆ ಸಾಲಲ್ಲಿ, ಆ ರೀತಿ ಇದನ್ನು ತಿರ್ಗಾ ಹಿಂದೆ ಬಿಟ್ಕೊಂಬಂದ್ಬಿಡೋದು. ಒಂದು 400 kg ಒಂದು ಎಕರೆಗೆ ಒಂದು 300-350 kg ಅಷ್ಟು ಉಪಯೋಗಿಸ್ಕೊಳ್ಳಿ. 1-2 ಚೀಲ ಎತ್ತಿಟ್ಕೊಂಡಿರಿ. ಮುಂದಿನ ಸಲ ನಾವು ಯಾವಾಗ ಕಳೆ ಹೊಡಿತೀವಿ, ಸಣ್ಣ ಕಳೆಗೇನು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆ ಸಮಯದಲ್ಲಿ ಏನು ಹಾಕೋಕೆ ಹೋಗ್ಬಿಡಿ.
ಹೆಗ್ಗುಂಟೆ ಹೊಡಿತೀವಿ, ಅಂದರೆ ದೊಡ್ಡ ಕಳೆ ತೆಗಿಯೋಕ್ಕೆ. ಅಂಥ ಸಮಯದಲ್ಲಿ ಇದನ್ನು ಎರ್ಸ್ಬಿಟ್ಟು ಕುಂಟೆ ಹೊಡೆದ್ಬಿಟ್ಟು ಕಳೆ ಎಲ್ಲ ತೆಗೆದುಬಿಡೋದು, ಬಿಟ್ಬಿಡೋದು ಅಷ್ಟೇ. ಇಷ್ಟು ಮಾಡಿಬಿಟ್ಟು ನಿಮ್ಮ ಬೆಳೆ ಉತ್ಕೃಷ್ಟ ಬರುತ್ತೆ. ಆದರೆ ಮನಸ್ಸಲ್ಲಿ ಒಂದು ಇಟ್ಕೊಂಡಿರಿ, ಏಕದಳದ ಜೊತೆ ದ್ವಿದಳ, ದ್ವಿದಳದ ಜೊತೆ ಏಕದಳ ಮಿಶ್ರಿತ ಬೆಳೆಗಳು ತೆಗಿಲೇಬೇಕು. ಹಾಗಾಗಿ ಇವಾಗೇನೋ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂದರೆ ಆಳುಗಳು ಸಿಗ್ತಿಲ್ಲ. ಇದನ್ನು ಬಿಡಿಸೋರು ಯಾರು? ಈ ಸಾಲಲ್ಲಿರೋರನ್ನ. ಮೂಲ ದೊಡ್ಡ ಸಮಸ್ಯೆ ಇಲ್ಲ, ಇದು ಖಂಡಿತವಾಗಿ ಸಮಸ್ಯೆ ಇದೆ. ನಾವು ರೈತರನ್ನ ನಾವು ಪಾಪ ಅವ್ರನ್ನ ನಾವು ಇವತ್ತು ಅವನು ಇರೋಂಥ ಸಮಸ್ಯೆಗಳನ್ನ ನೆನೆಸ್ಕೊಂಬಿಟ್ರೆ ಏನು ಈ ಪ್ರಕೃತಿ, ಈ ದೇವರು ಈ ರೈತನ ಸೃಷ್ಟಿ ಮಾಡಿಬಿಟ್ರೆ ಇಷ್ಟೊಂದು ಅನುಭವಿಸ್ತಾ ಇದ್ದಾರೆ ಅನ್ನೋಂಥದ್ದು ಒಂದು ಖಂಡಿತವಾಗಿ ತುಂಬ ನೋವಂದ ಹೇಳ್ಬೇಕಾದ ಮಾತು. ಒಂದು ಕಡೆ ಮಳೆಗಳು ನೆಟ್ಟಿಗಿಲ್ಲ, ಮಳೆ ಆಯಿತು ಅಂದರೆ ನೋಡ್ರಿ ಬೆಳೆ ಬಂತು ಅನ್ನೋಷ್ಟಂಗೆ ಮೊನ್ನೆ ಎಲ್ಲ ಆವಿಕಲ್ ಮಳೆ. ನನ್ನ ಜಮೀನಲ್ಲಿರೋ ಅಂಥ ಏನು ಈ ಮಿಡಿ ಮಾವಿನಕಾಯಿ ಎಲ್ಲ ಹೋಯ್ತು. ಈ ರೀತಿ ಆಗ್ತಾ ಇರುತ್ತೆ ಖಂಡಿತ. ಎಲ್ಲ ಉಳ್ಕಾಗೋದು, ಮಾವಿನಕಾಯಿ ಉಳ್ಕಾಗೋದು. ಒಂದು ಸ್ವಲ್ಪ ಮಳೆ ಬಂತು, ನಮ್ಮ ಎಳ್ನೀರೆಲ್ಲ ಉದುರೋದು, ಇದೆಲ್ಲ ಉದುರೋಗ್ತವೆ. ಈ ಥರ ರೈತ ಬಂದರೂ ಕಷ್ಟ, ಅವನಿಗೆ ಬರೆದಿದ್ರೂ ಕಷ್ಟ. ದೊಡ್ಡ ಸಮಸ್ಯೆಯಲ್ಲಿ ಸೇರ್ಕೊಂಡು ಒದ್ದಾಡ್ತಾ ಇರೋರು. ಪ್ರಕೃತಿ ಒಂದು ಕಡೆ, ಇದೊಂದು ಕಡೆ, ಮಾರುಕಟ್ಟೆ ಒಂದು ಕಡೆ, ಇಲ್ಲಿ ಆಳುಗಳದೊಂದು ಕಡೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ನೀವು ದಯವಿಟ್ಟು ಏಕ ಬೆಳೆ ಮಾಡ್ಕೊಳ್ಳಿ. ಬೇಡ ಅನ್ನಲ್ಲ, ಮುಂದಿನ ಬೆಳೆ ಬದಲಾಯಿಸಿ. ಓಕೆ, ಈ ಸಲ ನೀವು ರಾಗಿ ಬೆಳೆದಿದ್ದೀರ ಅಂದರೆ ಮುಂದಿನ ಸಲ ಅಲ್ಲಿ ಶೇಂಗಾದನ್ನು ಹಾಕಿ, ಹೆಸ್ರು ಕಾಳು ಹಾಕಿ, ಉದ್ದಿನ ಕಾಳು ಹಾಕಿ. ಯಾಕೆಂದರೆ ನಿಮ್ಗೆ ಒಳ್ಳೋದಕ್ಕೆ. ಇಲ್ಲ ನಾನು ರಾಗಿನೇ ಬೆಳಿಬೇಕು, ನಾನು ತೆಗಿಲೇಬೇಕು ಅಂದರೆ ಇಳುವರಿ ಬರಲ್ಲ, ನೈಸರ್ಗಿಕ ಕೃಷಿ ಸರಿ ಇಲ್ಲ ಅಂದ್ಬಿಡ್ತೀರ. ಕಾರಣ ನಾನು ಹೇಳಿದ್ದೀನಿ ನಿಮಗೆ, ಸಾರ್ವಜನಿಕ ಇವು ತೊಗೊಂಬಿಟ್ಟಿದ್ದಾವೆ, ಭೂಮಿಲಿ ಸಾರ್ವಜನಿಕ ಇಲ್ಲ. ಮತ್ತೆ ಕೊಡಬೇಕು ಅಂದರೆ ಕಾಳು ಗಿಡಗಳು ಬೇಕೇ ಬೇಕು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಮಾಡ್ತೀವಿ, ಇಲ್ಲ ಸರ್ ಯಾಕೋ ಮಾಡಿದ್ವಿ, ಇಳುವರಿ ಬರಲಿಲ್ಲ. ಅದಕ್ಕೆ ಇದನ್ನು ಇಷ್ಟೊಂದು ವಿವರಣಾತ್ಮಕವಾಗಿ ನಾವು ಹೇಳ್ಕೊಡೋದು. ಕಾರಣ ಯಾಕೆಂದರೆ ಪಾಪ ಅವನು ಬರೀ ಜೀವಾಮೃತ ಮಾಡೋ ಎಷ್ಟು ಸುಲಭ ನೋಡ್ರಿ, ಮಾಡೋದು ಹಾಕೋದು, ಆಮೇಲೆ ಅವನಿಗೆ ಸಮಸ್ಯೆ ಸಿಗಾಕೊಂಡು ಅವ್ನಿಗೆ ಏನು ಗೊತ್ತಾಗಲ್ಲ. ಯಾರು ಹೇಳ್ಕೊಡ್ತಾನೆ ಅವ್ನಿಗೆ? ಅವಾಗ ನಾವೇನೇ ಇಲ್ಲಿ ಟಿ ವಿಲಿ ಹೋಗಿ ಕೂತ್ಕೊಂಡು ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಪಾಠ ಮಾಡ್ಬಿಟ್ಟು ಹೇಳ್ಬಂದ್ಬಿಟ್ಟು ಎಲ್ಲೋ ಒಂದು ಮಾಧ್ಯಮದಲ್ಲಿ ಬರುತ್ತೆ. ಅವ್ನ ಸಮಸ್ಯೆಯಲ್ಲಿ ಸಿಗಾಕೊಂಡು ಅವ್ನಿಗೆ ಹೇಳೋರು ಬೇಕಲ್ಲ. ಅಂಥ ಸಮಯದಲ್ಲಿ ನಾವು ಪೂರ್ತಿ ವಿವರಣೆ ಕೊಟ್ಟು ಹೇಳಿದಾಗ ಖಂಡಿತ ನಿಮ್ಮನ್ನ ರೆಕಾರ್ಡ್ಗಳು ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಮತ್ತೆ ರೈತರೇ ನಾವು ನಿಮ್ಮ ಕೈಗೆ ಈ ಥರ ನಿರಂತರವಾಗಿ ಸಿಕ್ಕಿ ದಿನ ಬೆಳಗ್ಗೆ ನಿಮ್ಗೇನು ಹೇಳಲ್ಲ ಇದನ್ನು. ಹಾಗಾಗಿ ನೀವು ಏನು ಬರುತ್ತೋ ದಯವಿಟ್ಟು ಈ ರೈತ ಪ್ರಗತಿದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನೀವು ಬೇಕಾದಾಗ ನೋಡಿ. ಆಮೇಲೆ ನಾಳಿನ ಸಂಚಿಕೆ ಆ ಥರ ನಮ್ಮ ದೂರವಾಣಿ ಸಂಖ್ಯೆನೂ ಕೊಟ್ಟಿರ್ತೀವಿ. ಅಂಥ ಸಮಯದಲ್ಲಿ ನೀವು ಕರೆ ಮಾಡಿ ಮಾತಾಡ್ಬೋದು, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ದಯವಿಟ್ಟು ರೆಕಾರ್ಡಿಂಗ್ಸ್ನ ಇಟ್ಕೊಳ್ಳಿ. ಓಕೆ ಸರ್, ಖಂಡಿತ. ಇನ್ನು ಕೊನೆಯ ಹಂತಕ್ಕೆ ಇನ್ನೂ ಇದ್ರ ಬಗ್ಗೆ ಮಾತಾಡೋದು ತುಂಬ ಇದೆ. ಇನ್ನು ನೀವು ಬರ್ತಾ ಇರ್ತೀರಿ, ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಖ್ಯವಾಗಿ ನೀವು ಕಾಲೇಜೊಳಗೆ ಹೋಗಿ ಒಂದು ಮಾರ್ಗದರ್ಶನ ಕೊಡ್ತಾ ಇರ್ತೀರಿ ಅಂತ ಒಂದು ಇದರಲ್ಲಿ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ನಿಮ್ಗೆ ಹೇಗೆ ಅನಿಸುತ್ತೆ? ಅವರು ಒಂದು ರೆಸ್ಪಾನ್ಸ್ ಹೇಗಿದೆ? ಅಯ್ಯೋ, ನೀವು ನೋಡ್ದ ಅಂದರೆ ಭಯ ಆಗುತ್ತೆ ಸರ್. 250-300 ಹುಡುಗರು ಇರ್ತಾರೆ, ಎಲ್ಲ ಕೃಷಿ ಮಕ್ಕಳಿರ್ತಾರೆ. ಆ 300 ಜನದಲ್ಲಿ ಒಂದು 295 ಜನ ಕೃಷಿ ಮಕ್ಕಳಿರ್ತಾರೆ. ಯಾರಪ್ಪ ನೀವು ಓದ್ ಮುಗಿಸಿದ ಮೇಲೆ ನಾನಾ ಕಾರಣಕ್ಕೆ ಕೆಲ್ಸಗಳು ಸಿಗಲ್ಲ, ಇನ್ನೊಂದು ಸಿಗಲ್ಲ, ಕೃಷಿಗೆ ವಾಪಸ್ ಹೋಗ್ತೀರಾ ಅಥವಾ ಓದ್ಬಿಟ್ಟು ಯಾರು ಕೃಷಿಗೆ ಹೋಗ್ತೀರಾ ಅಂದರೆ ಭಯ ಆಗುತ್ತೆ. ಒಬ್ರು ಕೈ ಎತ್ತಲ್ಲ. ಅಪ್ಪ ನೀವು ಪ್ರೈಸು ಕೊಡಲ್ಲ ಕಣ್ರಪ್ಪ, ನಿಮ್ದು ಯಾವ ಟಿ ವಿ ಫೋಟೋಗೂ ಕೊಡಲ್ಲ, ಇದು ಮಾಡಲ್ಲ, ನಿಮ್ದು ಯಾವ ಜೈಲಿಂದ ಹಾಕಲ್ಲ, ಕೈ ಎತ್ತರಿ ಅಂತ ಬೇಡ್ಕೊಂಡ್ರು ಒಬ್ರು ಕೈ ಎತ್ತಲ್ಲ. ನಾವು 55-60% ದೇಶದಲ್ಲಿ ರೈತರಿದ್ದಾರೆ ಅಂತಾರೆ. ಮುಂದಿನ ಪೀಳಿಗೆ ಒಬ್ಬ ಇಲ್ಲ. ದೇಶಕ್ಕೆ ಏನು ಅನ್ನ ಕೊಡ್ತೀರಾ? ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದು ಮಾಡೋಕ್ಕಾಗುತ್ತಾ? ನಮಗೆ ಅನ್ನ ತಿನ್ನೋಕ್ಕಿರಲ್ಲ. ಮತ್ತೆ ಆಗಲ್ಲ ಸರ್, ಆಗಲ್ಲ. ನೋಡ್ರಿ, ಬರೇ ನಾವು 1960 ಆ ಕಾಲದಲ್ಲಿ ನಮ್ಮಲ್ಲಿ ಇಲ್ಲ ಅಂದ್ಬಿಟ್ಟು ಹೊರಗಡೆಯಿಂದ ಗೋಧಿ ರಫ್ತು ಮಾಡ್ಕೊಂಡಾಗ ಬಂದಂಥ ಗೋಧಿ ಅಂಥದ್ದಿತ್ತು. ಹಾಗಾಗಿ ದಯವಿಟ್ಟು ನಮ್ಮಲ್ಲಿ ಇದ್ದರೆ ಬೆಲೆ ಹೆಚ್ಚಾಗುತ್ತೆ, ಕಮ್ಮಿ ಆಗುತ್ತೆ, ಅದು ಬೇರೆ ಆಗುತ್ತೆ. ನಮ್ಮಂತ ಇಲ್ಲ ಅಂದಾಗ ಬರೀ ವಲಸೆ ಬರೋದು. ಆಮೇಲೆ ಅವ್ರು ಯಾವ ರೀತಿ ಬೆಳೆದವ್ರು ಯಾರಿಗೂ ಗೊತ್ತಿಲ್ಲ. ಈ ಕಡೆ ಒಂದು ಕಡೆ BT ಬೇಡ ಅಂತೀವಿ, GM ಬೇಡ ಅಂತೀವಿ, ಇವನ್ನೆಲ್ಲ ಬೇಡ ಅಂತ ಅನ್ನೋರು ಅಲ್ಲಿ ಬೆಳೆದ್ಬಿಟ್ಟು ಯಾವುದನ್ನು ನಿಮ್ಗೆ ಕಳಿಸ್ತಾರೋ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ನಾನು ನಿಮ್ಗೆ ಅವತ್ತೂ ಮಾಡ್ತಾ ಇದ್ದಾಗ ಹೇಳಿದೆ, ಅಮೇರಿಕದವ್ರು ಎಲ್ಲ ಕೊಟ್ಟವ್ರೆ ನಮಗೆ ಆಲಿವ್ ಗಿಡ. ನಮ್ಮಲ್ಲಿ -14-15 ಡಿಗ್ರಿ ಹೋಗುವಂಥ ಜಾಗದಿಂದ ಹಿಡಿದು 44, 46, 48 ಡಿಗ್ರಿ ಹೋಗುವಂಥ ಜಾಗಗಳಿರುವಾಗ ಅದ್ರೊಳಗೆ ಎಲ್ಲ ಬೆಳೆ ಬೆಳಿತೀವಿ ಅಂದಾಗ ಅದನ್ನ ಯಾಕೆ ಕೊಡಲಿಲ್ಲ ನಮಗೆ? ನೋಡಿ, ಇದ್ರೊಳಗೆ ಅರ್ಥ ಮಾಡ್ಕೊಬೇಕು. ಸುಮ್ಮನೆ ನಾವು ಸೋಯಾ ಕೊಟ್ಟರು, ವೆರಿ ಗುಡ್, ಜೋಳ ಕೊಟ್ಟರು, ವೆರಿ ಗುಡ್. ಅಯ್ಯಪ್ಪ, ಅವರು ಅಷ್ಟು ಚೆನ್ನಾಗಿ ಅದನ್ನು ತಿನ್ಕೊಂಡು ಚೆನ್ನಾಗಿದೆ, ಇದರಿಂದ ಹೃದಯ ರೋಗ ಬರಲ್ಲ, ಏನೂ ಬರಲ್ಲ ಅಂತ ಅಷ್ಟು ಮಸ್ತಾಗಿ ತಿಂತಾ ಇರೋದನ್ನು ಯಾಕೆ ನಮ್ಗೆ ಕೊಟ್ಟಿಲ್ಲ? ಯಾಕೆ ಹಂಗಾರೆ ಇಲ್ಲಿ ಬೆಳೆಯೋಕ್ಕಾಗಲ್ವೇ ಅದು? ಇವನ್ನ ನಾವು ಗಮನಿಸ್ಕೊಬೇಕಾಗಿದೆ. ಈ ಷಡ್ಯಂತ್ರಗಳು ಅಥವಾ ಬೇಕು ಅಂತ ಮಾಡ್ತಾರೋ ಅಥವಾ ನಾವು ಇವನ್ನೆಲ್ಲ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಇವನ್ನ ನಾವು ಯೋಚನೆ ಮಾಡ್ಬಿಟ್ಟು ಕೆಲಸ ಮಾಡಬೇಕಾಗಿದೆ.
ಓಕೆ ಸರ್. ನೋಡೋಣ, ಕಾಲೇಜ್ ಹುಡುಗರದು ಇವಾಗ ಮಾಡ್ತಾ ಇದೀವಿ ಕಾರ್ಯಕ್ರಮ, ಎಲ್ಲದು ತುಂಬ ಆಸಕ್ತಿ ವಹಿಸ್ತಾ ಇದ್ದಾರೆ. ಆದರೂ ಮುಗಿಸಿದ ಮೇಲಂತೂ ಕೈ ಎತ್ತರಿ ಅಂದರೆ 300 ಜನಕ್ಕೆ 290 ಜನ ಎತ್ತುತ್ತಾರೆ ಅವಾಗ. ಆದರೆ ಎಷ್ಟು ಜನ ಹೋಗಿ ಮಾಡ್ತಿದ್ದಾರೆ ನಮ್ಮಲ್ಲಿ, ನಾನು ನಿಮ್ಗೆ ಹೇಳಿದಾಗೆ. ಖಂಡಿತ ನೀವೊಂದು ಉಪಯುಕ್ತ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ರಿ ಅವ್ರಿಗೆ, ಒಂದು ಉತ್ತಮ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರಿ. ಸಾಕು, ಒಂದು ಅದರಲ್ಲಿ ಒಂದು 300 ಜನದಲ್ಲಿ 30 ಜನ ಮೇಲೆ ಬಂದ್ರೆ ಸಾಕು. 3 ಜನ ಸಾಕು. 3 ಜನ ಸಾಕು, ಯಾಕಂದ್ರೆ ಅವನ್ನ ನೋಡಿ ಯಾಕಂದ್ರೆ ಇದೇನಾಗುತ್ತೆ ಅಂದ್ರೆ ಪಾಪ ಹುಡುಗರು ಎಲ್ಲ ಒಂದು ದುಡಿತಾ ಇರ್ತವೆ, ಮಾಡ್ತಿರ್ತವೆ. ಅವಕ್ಕೊಂದು ಆಸೆ ಇದೆ, ನಾನೊಂದು ಚೆನ್ನಾಗಿ ಸೂಟು ಬೂಟ್ ಹಾಕೊಬೇಕು, ಬೆಂಗಳೂರು ಓಡಾಡಬೇಕು, ನಾನು ಅಮೆರಿಕಾಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಆ ಮಕ್ಕಳದೇನು ತಪ್ಪಿಲ್ಲ ಖಂಡಿತ. ಆದರೆ ಮೂಲ ತಪ್ಪೆಲ್ಲಿದೆ ಅಂದರೆ ಇದ್ರೊಳಗೆ ಏನೂ ಆದಾಯ ಇಲ್ಲ. ಈ ಕೆಸರು ಮಾಡ್ಕೊಂಡು ಮೊಸರು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೆಂಡ್ರ ಮಕ್ಕಳಿಗೆ ಗಂಜಿ ಕುಡ್ಸೋಕ್ಕಾಗಲಿಲ್ಲ ಅಂತ ಈ ಕೃಷಿ ಹಾಕಬೇಕು ಅಂತಾರೆ. ಖಂಡಿತ ಈಗ ನಾವು ಅವ್ರನ್ನ ತಪ್ಪನ್ನಕ್ಕಾಗಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ ಮೊನ್ನೆ ನಾನು ಅದಕ್ಕೆ ಹೇಳಿದ್ರು, ನೀವೇನು ಕೆಲಸನೂ ಬಿಡ್ಬೇಡ್ರಪ್ಪ, ಏನೂ ಬಿಡಬೇಡ್ರಿ, ಇನ್ನೂ ಹೋಗ್ತಾ ನೋಡ್ತೀರಿ ಎಷ್ಟು ಸುಲಭ ನೈಸರ್ಗಿಕ ಕೃಷಿ ಅಂತ. ಓಕೆ ಸರ್, ಖಂಡಿತ ಅವರ ಸುತ್ತಮುತ್ತಲಿನ ಒಂದು ಪರಿಸರ ಮಾಡೋ ಹಾಗೆ ಮಾಡುತ್ತೆ. ಖಂಡಿತ ಇವತ್ತು ಘನಾಮೃತ ಬಗ್ಗೆ ತುಂಬ ಉತ್ತಮವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀರಿ. ತಮ್ಮ ಒಂದು ಅಮೂಲ್ಯವಾದ ಒಂದು ಸಮಯವನ್ನು ನಮ್ಮ ಜೊತೆ ಕಳೆದಿರಿ, ತುಂಬ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯೊಂದಿಗೆ, ಅದು ಕೂಡ ಪ್ರಸನ್ನ ಮೂರ್ತಿ ಅವರೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.